ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ರಾಜ್ಯಾಧ್ಯಕ್ಷನಾಗಿ ಇಂತಹ ಕೀಳು ಮಟ್ಟದ ಯೋಚನೆ ಮಾಡುವುದಿಲ್ಲ. ಡಿಕೆಶಿ ಮತ್ತು ನನ್ನ ನಡುವೆ ಯಾವುದೇ ಆತ್ಮೀಯತೆ, ವ್ಯಾವಹಾರಿಕ ಸಂಬಂಧ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ. ರಾಮ ಮಂದಿರದಲ್ಲಿ ಅವ್ಯವಹಾರದಂತಹ ಘೋರ ಅಪಚಾರ ನಡೆಯಬಾರದಿತ್ತು. ನಡೆದದ್ದು ಸತ್ಯವಾದರೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಪೇಜಾವರ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ. ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ. ಕೆಂಪೇಗೌಡರ ದೂರದೃಷ್ಟಿ, ಆಡಳಿತ ಆದರ್ಶಗಳು ಯುವ ಜನತೆಗೆ ಪ್ರೇರಣೆಯಾಗಲಿ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ವಾರ್ತೆಗಳ ವಿವರ. ಬಿಜೆಪಿ ಶಾಸಕರಿಂದ ಆದ ಅಡ್ಡ ಮತದಾನವು ಬೇರೆ ಬೇರೆ ಚರ್ಚೆಗಳನ್ನು ಹುಟ್ಟುಹಾಕಿದೆ. ನನಗೆ ಬಹಳ ಬೇಸರವಾಯಿತು. ಹೀಗಾಗಿ ಫಲಿತಾಂಶದ ಮಾರನೇ ದಿನ ಆಣಿ ಪ್ರಮಾಣ ಶಾಸಕಾಂಗ ಪಕ್ಷದ ಸಭೆ ಧರ್ಮಸ್ಥಳದಲ್ಲಿ ಆಗಬೇಕೆಂದು ಹೇಳಿದ್ದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಾನು ಭಾವನಾತ್ಮಕ ವ್ಯಕ್ತಿ. ನನ್ನ ಮನಸ್ಸಿಗೆ ತೂಚಿದ್ದನ್ನ ಹೇಳಿಬಿಟ್ಟಿದ್ದೆ. ನಂತರ ಪಕ್ಷದ ಹಿರಿಯರು ಧರ್ಮಸ್ಥಳದ ತನಕ ಹೋಗುವುದು ಬೇಡ ಅಂತ ಹೇಳಿದರು. ನಾನು ದೇವರ ಪರಮ ಭಕ್ತನಾಗಿ ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ಸಾಕಷ್ಟು ಅಪಪ್ರಚಾರ ಅವತ್ತೂ ಆಗಿತ್ತು, ಇವತ್ತೂ ಆಗಿದೆ. ಅಡ್ಡ ಮತದಾನ, ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಮತ್ತು ಸಿಎಂ ಡಿಕೆಶಿ ನಡುವೆ ವ್ಯಾವಹಾರಿಕ ಸಂಬಂಧ, ಆತ್ಮೀಯತೆಯ ಆರೋಪ ಮಾಡಿದ್ರು. ನಾನೇ ಅಡ್ಡ ಮತದಾನಕ್ಕೆ ಸಹಕಾರ ನೀಡಿದ್ದೇನೆ ಎಂಬ ಚರ್ಚೆಯನ್ನು ನಮ್ಮವರೇ ಮಾಡಿದ್ರು. ನಮ್ಮ ಪ್ರಧಾನಮಂತ್ರಿ ಮೋದಿ, ಅಮಿತ್ ಶಾ ಅವರ ಆಶೀರ್ವಾದದಿಂದ ರಾಜ್ಯಾಧ್ಯಕ್ಷ ಆಗಿದ್ದೇನೆ. ರಾಜ್ಯಾಧ್ಯಕ್ಷನಾಗಿ ಇಂತಹ ಕೀಳು ಮಟ್ಟದ ಯೋಚನೆ ಮಾಡೋದಿಲ್ಲ. ಡಿಕೆಶಿ ಮತ್ತು ನನ್ನ ನಡುವೆ ಯಾವುದೇ ಆತ್ಮೀಯತೆ, ವ್ಯಾವಹಾರಿಕ ಸಂಬಂಧ ಇಲ್ಲ ಎಂದು ಹೇಳಿದರು. ನಮ್ಮ ಶಾಸಕರುಗಳಿಂದ ಆದಂತ ಅಡ್ಡ ಮತದಾನ ಬೇರೆ ಬೇರೆ ಚರ್ಚೆಗಳನ್ನು ಕೂಡ ರಾಜ್ಯಾದ್ಯಂತ ಹುಟ್ಟಾಕಿರ್ತಕ್ಕಂಥದ್ದು ಕೂಡ ನಾನು ಗಮನಿಸ್ತಾ ಇದ್ದೇನೆ. ಹಾಗಾಗಿ ಅವತ್ತು ನಾನು ಚುನಾವಣೆ ಫಲಿತಾಂಶದ ಮಾರನೇ ದಿನ ನನ್ನ ಮನಸ್ಸು ಕೂಡ ಅಗಾಧವಾದಂತಹ ಘಾಸಿಯಾದಂತಹ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಧರ್ಮಸ್ಥಳದಲ್ಲಿ ಆಗಬೇಕು, ಶಾಸಕರು ಸನ್ನಿಧಿಯಲ್ಲಿ ಸತ್ಯಾಸತ್ಯತೆ ತಿಳಿದುಕೊಳ್ಬೇಕು ಅಂತೇಳಿ ನಾನು ಹೇಳಿದ್ದು ನಿಜ. ನಾನು ಕೂಡ ಒಬ್ಬ ಭಾವನಾತ್ಮಕ ವ್ಯಕ್ತಿ. ನನ್ನ ಮನಸ್ಸಿಗೆ ಏನು ತೋಚಿತು ಅದನ್ನು ಹೇಳಿದ್ದೇನೆ. ಪಕ್ಷದ ಎಲ್ಲ ಹಿರಿಯ ನಾಯಕರ ಅಭಿಪ್ರಾಯದ ಮೇರೆಗೆ, ಇಲ್ಲ ವಿಜೇಂದ್ರ ಅವರೇ, ಇದಕ್ಕೆ ನಾವು ಅಲ್ಲಿ ತನಕ ತೆಗೆದುಕೊಂಡು ಹೋಗೋದು ಬೇಡ, ವರಿಷ್ಠರ ಗಮನಕ್ಕೆ ತರೋಣ, ಇಂದೆಲ್ಲ ನಾಳೆ ಸತ್ಯ ಏನು ಅಂತ ಹೇಳಿ ಗೊತ್ತಾಗೇ ಆಗ್ತದೆ. ಅಲ್ಲಿಂದ ಮುಂದುವರಿಸೋದು ಬೇಡ ಅಂತೇಳಿ ನನಗೆ ಕಿವಿ ಮಾತನ್ನು ಹೇಳಿದಂತ ಸಂದರ್ಭದಲ್ಲಿ ಅವರೆಲ್ಲರ ಮಾತಿಗೆ ಗೌರವ ಕೊಟ್ಟು, ಆದರೂ ಕೂಡ ನಾನು ಈ ಕ್ಷೇತ್ರದ ಪರಮ ಭಕ್ತನಾಗಿ ನಾನು ಬಂದು ದೇವರ ದರ್ಶನ ಪಡೆದುಕೊಳ್ಬೇಕು, ಮಂಜುನಾಥೇಶ್ವರ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ನಾನು ಬಂದಿದ್ದೇನೆ. ಸಾಕಷ್ಟು ಅಪಪ್ರಚಾರಗಳು ಅವತ್ತು ಕೂಡ ಆಯಿತು, ಇವತ್ತು ಕೂಡ ಆಗ್ತಾ ಇದೆ. ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ನಾನು ಮಾತನಾಡ್ತಾ ಇದ್ದೇನೆ. ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ನಿಂತು ನಾನು ಮಾತನಾಡ್ತಾ ಇದ್ದೇನೆ. ನಾನು ಏನ್ ಮಾತನಾಡ್ತಾ ಇದ್ದೇನೆ ಅಂತಕ್ಕಂಥ ಅರಿವು ಕೂಡ ನನಗಿದೆ. ಏನು ಅಡ್ಡ ಮತದಾನ ಆದಾಗ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಮತ್ತು ನಾಡಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ವ್ಯಾವಹಾರಿಕ ಸಂಬಂಧ, ಡಿ ಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಮಧ್ಯೆ ಇರತಕ್ಕಂಥ ಆತ್ಮೀಯತೆ, ಎಲ್ಲೋ ಒಂದ್ ಕಡೆ ನಾನೇ ಅಡ್ಡ ಮತದಾನಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದೇನೆ ಅನ್ನುವ ಆರೋಪಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಪತ್ರಿಕಾ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಈ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥದ್ದು ನಮ್ಮವರೇ ಅನ್ನೋ ಅರಿವು ಕೂಡ ನನಗಿದೆ. ಆದರೆ ನಾನೊಂದು ಸ್ಪಷ್ಟಪಡಿಸ್ತಾ ಇದ್ದೇನೆ, ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು, ಅಂದಿನ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಜಿಯವರು
ಮತ್ತು ಎಲ್ಲ ಹಿರಿಯರ ಒಂದು ಆಶೀರ್ವಾದದಿಂದ ಇಷ್ಟೆಲ್ಲ ಹಿರಿಯರ ನಡುವೆ ಇಂಥ ಜವಾಬ್ದಾರಿ ಕೊಟ್ಟಂತ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ಇಂಥ ಕೀಳು ಮಟ್ಟದ ಕೆಲಸವನ್ನು ಮಾಡತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿಜೇಂದ್ರ ಮತ್ತೆ ಡಿ ಕೆ ಶಿವಕುಮಾರ್ ಮಧ್ಯೆ ಯಾವುದೇ ರೀತಿಯ ವ್ಯವಹಾರಿಕ ಸಂಬಂಧವೂ ಕೂಡ ಇಲ್ಲ. ಯಾವುದೇ ಒಂದು ಆತ್ಮೀಯತೆಯೂ ಕೂಡ ನಮ್ಮ ಮಧ್ಯೆ ಇಲ್ಲ. ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾಗಿ ಏನ್ ಗೌರವನ ಕೊಡಬೇಕಿತ್ತು ನಾನು ಕೊಟ್ಟಿದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನ್ ಗೌರವನ ಕೊಡಬೇಕು ಕೊಡಲೇಬೇಕಾಗ್ತದೆ ಒಬ್ಬ ಶಾಸಕನಾಗಿ. ಅದು ಬಿಟ್ರೆ ನಮ್ಮ ನಡುವೆ ಯಾವುದೇ ಒಂದು ಆತ್ಮೀಯತೆ ವ್ಯವಹಾರಿಕ ಸಂಬಂಧ ಇಲ್ಲ ಅನ್ನೋದನ್ನು ನಾನು ಮತ್ತೆ ಮತ್ತೊಂದು ಸ್ಪಷ್ಟಪಡಿಸ್ತಾ ಇದ್ದೇನೆ. ದೇಶ ವಿದೇಶದ ಸಮಸ್ತ ಶ್ರದ್ಧಾಳುಗಳ ಕೇಂದ್ರವಾಗಿರುವ ರಾಮ ಮಂದಿರದಲ್ಲಿ ಅವ್ಯವಹಾರದಂತಹ ಘೋರ ಅಪಚಾರ ನಡೆಯಬಾರದೆಂದು, ನಡೆದದ್ದು ಸತ್ಯವಾದರೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ರಾಮ ಮಂದಿರ ವಿಶ್ವಸ್ತ ಮಂಡಳಿ ಟ್ರಸ್ಟ್ ಸದಸ್ಯರಾದ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿದರು. ಕೊಟ್ಟವರು ಯಾವತ್ತೂ ಕೂಡ ಅದು ಕೂಡ ಇಷ್ಟು ದೊಡ್ಡ ದೊಡ್ಡ ಅಮೌಂಟ್ ಇರುವಾಗ ಒಂದು ನಮ್ಮ ನಿಲುವು ಏನು ಅಂತ ಹೇಳಿದರೆ ಯಾರೇ ಆಗಲಿ ಅಲ್ಲಿಯೇ ರಿಸೀಟ್ ತಗೊಳ್ಬೇಕು. ನೇರವಾಗಿ ಸ್ವತ್ತುಗಳನ್ನು ನೀಡೋದು ರಿಸೀಟ್ ತಗೊಳ್ಳೋದು ಇಬ್ಬರ ಜವಾಬ್ದಾರಿ ಕೂಡ ಇದೆ. ಕೊಡುವವರದು ಜವಾಬ್ದಾರಿ ಇದೆ, ತೆಗೆದುಕೊಳ್ಳುವವರು ದೊಡ್ಡ ಜವಾಬ್ದಾರಿ ಇದೆ. ಅದು ಕೊಟ್ಟಿಲ್ಲ ಅಂತಂದರೆ ಮಾತ್ರ ದೊಡ್ಡ ತಪ್ಪಾಗ್ತಾ ಇದೆ. ರಿಸಿಪ್ಟ್ ಕೊಟ್ಟಿದ್ರೆ ಅವು ಕೊಟ್ಟದ್ದು ಹೌದು ಅಂತ ಆಗತ್ತೆ. ಇಲ್ಲದ್ರೆ ಈಗ ಬರೀ ಬಾಯಿ ಮಾತಿನ ಹೇಳಿಕೆಗಳಾಗ್ತವೆ. ವಾಸ್ತವವೂ ಇದ್ದಿರಬಹುದು, ಯಾಕಂದರೆ ಅವರಷ್ಟು ಒಂದು ಹೇಳ್ತಾ ಇದ್ದಾರೆ ಅಂತಂದರೆ. ಆದರೆ ಇಲ್ಲಿ ಕೂಡ ಇಷ್ಟು ವ್ಯವಸ್ಥೆ ಇದ್ದಾಗ ಕೊಡಲಿಲ್ಲ ಅನ್ನೋದು ಕೂಡ ನಂಬಲಿಕ್ಕೆ ಆಗೋದಿಲ್ಲ. ಖಂಡಿತವಾಗಿ ಇದು ಸ್ವಾಗತಾರ್ಹವಾದಂತಹ ಬೆಳವಣಿಗೆ. ತಪ್ಪಿದ್ದಲ್ಲಿ ಅದರ ವಿಮರ್ಶೆ ನಡೆಯಲೇಬೇಕು, ಅದಕ್ಕೆ ತಕ್ಕುದಾದ ಶಿಕ್ಷೆ ಆಗಲೇಬೇಕು. ಯಾಕೆಂತಂದರೆ ಇದು ಒಬ್ಬಿಬ್ಬರಲ್ಲ, ದೇಶ ವಿದೇಶಗಳ ಸಮಸ್ತ ಶ್ರದ್ಧಾಳುಗಳ ಶ್ರದ್ಧಾ ಕೇಂದ್ರ ಆದದ್ದಾಗಿದೆ. ಇಂತಹ ಘೋರ ಅಪಚಾರ ಇಲ್ಲಿ ನಡೆಯಲೇಬಾರದಿತ್ತು. ಆದ್ದರಿಂದಾಗಿ ನಡೆದದ್ದು ಹೌದು ಅಂತಂದರೆ ಆವಾಗ ಅವಶ್ಯವಾಗಿ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು, ಅದು ವಿಚಾರಣೆ ಆಗಬೇಕು. ಎಲ್ಲ ವಿಷಯಗಳು ಕೂಡ ಯಾಕೆ ಹೀಗಾಯಿತು ಅನ್ನೋದು ಹೊರಬರಬೇಕು. ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ನಗರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಅತ್ಯಂತ ಸಂಭ್ರಮ ಸಡಗರ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಆಚರಿಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಜಯಂತಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಆದಿಚುಂಚನಗಿರಿ ಶಾಖಾ ಮಠದ ಮಠಾಧೀಶರಾದ ಶ್ರೀ ಶಂಭುನಾಥ ಸ್ವಾಮೀಜಿ, ಹಾಸನ ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಶ್ರೀ ಎಸ್.ಎಂ. ಪಟೇಲ್, ಶಾಸಕ ಎಚ್.ಪಿ. ಸ್ವರೂಪ್, ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ಸೇರಿದಂತೆ ಗಣ್ಯರು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಅರ್ಪಿಸಿದರು. ನಂತರ ಮಾತನಾಡಿದ ಸಂಸದ ಶ್ರೀ ಎಸ್.ಎಂ. ಪಟೇಲ್, ನಾಡಪ್ರಭು ಕೆಂಪೇಗೌಡರು ದೂರದೃಷ್ಟಿಯ ಆಡಳಿತಗಾರರಾಗಿದ್ದು, ಅವರು ನಿರ್ಮಿಸಿದ ನಗರ ಯೋಜನೆ, ಜನಪರ ಆಡಳಿತ ಹಾಗೂ ಅಭಿವೃದ್ಧಿಯ ಚಿಂತನೆ ಎಂದಿಗೂ ಪ್ರಸ್ತುತವಾಗಿದೆ. ಅವರ ಸೇವೆ ಮತ್ತು ಆದರ್ಶಗಳು ಇಂದಿನ ಯುವ ಜನತೆಗೆ ದಾರಿದೀಪವಾಗಬೇಕು. ಇಂತಹ ಮಹನೀಯರ ಬದುಕು ಮತ್ತು ಸಾಧನೆಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ನಾಡಿನ ಸಮಸ್ತ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನು ಕೋರಿದರು. ಜಿಲ್ಲಾಡಳಿತ ನೇತೃತ್ವದಲ್ಲಿ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಎಲ್ಲ ಸಮುದಾಯಗಳ ಸಹಭಾಗಿತ್ವದೊಂದಿಗೆ ಜಯಂತಿಯನ್ನು ಆಚರಿಸುವುದು ಸಂತಸದ ಸಂಗತಿ ಎಂದು ಹೇಳಿದರು. ವಿವಿಧ ಜನಪದ ಕಲಾ ತಂಡಗಳು, ಡೊಳ್ಳು ಕುಣಿತ, ಸಾಂಪ್ರದಾಯಿಕ ವಾದ್ಯಗೋಷ್ಠಿಗಳು ಹಾಗೂ ಕೆಂಪೇಗೌಡರ ಭಾವಚಿತ್ರದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಆಕರ್ಷಕ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಸಾರ್ವಜನಿಕರು, ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ಯುವಕರು ಉತ್ಸಾಹದಿಂದ ಪಾಲ್ಗೊಂಡು ಜಯಂತಿಗೆ ಮೆರುಗು ತಂದರು. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿ ಜಗದೀಶ್ ಗಂಗಣ್ಣನವರ್, ಒಕ್ಕಲಿಗರ ಸಂಘದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಪಿ ಮದನ್ ಗೌಡ, ಸಮಾಜ ಸೇವಕ ಕಂಚಮಾರನಹಳ್ಳಿ ಕಾಂತರಾಜು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಎಚ್ಪಿ ತಾರಾನಾಥ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಹಾಸನದ ಶಿಕ್ಷಕರಾದ ಮಂಜುನಾಥ್ ಜೆಎಸ್ ಅವರಿಗೆ ತಮ್ಮ ಸೇವೆಯನ್ನ ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು.
ಬೆಂಗಳೂರಿನ ಗಾಯತ್ರಿ ಭವನದಲ್ಲಿ ಶುಕ್ರವಾರದಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ವತಿಯಿಂದ ಏರ್ಪಡಿಸಲಾಗಿದ್ದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಹಾಸನದ ಶಿಕ್ಷಕರಾದ ಮಂಜುನಾಥ್ ಜಿಎಸ್ ರವರಿಗೆ ಹಾಸನ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಅವರು ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಆತ್ಮೀಯವಾಗಿ ಗೌರವಿಸಿ ಸನ್ಮಾನಿಸಲಾಯಿತು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಯುತ ರಘುನಾಥ್ ರವರ ನೂತನ ಕಾರ್ಯಕ್ರಮಗಳಲ್ಲಿ ಒಂದಾದ ಪ್ರತಿ ತಿಂಗಳ ಕೊನೆಯ ಶುಕ್ರವಾರದಂದು ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿರುವ ಅನೇಕ ಸಾಧಕರನ್ನು ಗುರುತಿಸಿ ಸನ್ಮಾನಿಸುವ ನೂತನ ಪ್ರಯತ್ನವನ್ನ ಮಾಡುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಅಮೋಘ್ ವಾಹಿನಿಯ ಮುಖ್ಯಸ್ಥರು ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಸಂಘಟನಾ ಕಾರ್ಯದರ್ಶಿ ಕೆಪಿಎಸ್ ಪ್ರಮೋದ್, ಜಿಎಸ್ ಪದ್ಮನಾಭ್, ನಾಗೇಂದ್ರ ಪ್ರಸಾದ್ ಮತ್ತು ಅನೇಕ ಗಣ್ಯರು ಹಾಜರಿದ್ದರು. ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಯ ಕಲ್ಪನೆಯಿಂದ ನಿರ್ಮಾಣಗೊಂಡ ಬೆಂಗಳೂರು ಇಂದು ವಿಶ್ವದಲ್ಲೇ ಹೆಸರುವಾಸಿಯಾಗಿದೆ ಎಂದು ಮಾಜಿ ಸಚಿವ ಎ ಮಂಜು ಹೇಳಿದರು. ತಾಲೂಕು ಆಡಳಿತ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ 517ನೇ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆಂಪೇಗೌಡರು ನಾಡಿನ ಜನತೆಯ ಜೀವನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಅವಕಾಶ ಒದಗಿಸಿದ ಬೆಂಗಳೂರು ಇಂದು ವಿಶ್ವದಲ್ಲೇ ಹೆಸರುವಾಸಿಯಾಗಿದೆ. ಅವರ ದೂರದೃಷ್ಟಿಯ ಕಲ್ಪನೆ ಕರ್ನಾಟಕ ರಾಜ್ಯ ಕೇಂದ್ರ ಬಿಂದುವಾಗಿದ್ದು ಕನ್ನಡ ನಾಡಿನ ಜನತೆ ಹೆಮ್ಮೆಯಾಗಿದೆ ಎಂದು ಹೇಳಿದರು. ಇವತ್ತು ಆ ಖುಷಿನ ಕಳ್ಕೊಂಡಿದ್ದೆ ಈ ಜಯಂತಿಗಳನ್ನ ಮಾಡುವುದಿಲ್ಲ. ಅದು ಏನೇ ಆಗಿರಲಿ, ಕೆಂಪೇಗೌಡ ಒಬ್ಬ ಮಹಾನ್ ವ್ಯಕ್ತಿ ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಸುಮಾರು ಸಾವಿರಾರು ಕೆರೆಗಳನ್ನು ನಿರ್ಮಾಣ ಮಾಡಿ ಆ ಪಟ್ಟಣವನ್ನು ಕಟ್ಟತಕ್ಕಂಥ ಕಾರ್ಯವನ್ನು ಮಾಡಿ ಎಲ್ಲ ಜಾತಿ ಧರ್ಮ ವರ್ಗದವರು ಕೂಡ ಆ ಪೇಟೆಗಳು, ಪೇಟೆ, ಚಿಕ್ಕಪೇಟೆ, ಆ ಪೇಟೆ, ಈ ಪೇಟೆ ಅಂತ ಹೇಳಿ ಜನಾಂಗಗಳು ಕೂಡ ವೃತ್ತಿಪರ ಒಂದು ಮಾಡಿಕೊಟ್ಟಂತ ಆ ಚೇತನ ಇವತ್ತು ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ನಗರ ಅತಿ ಎತ್ತರಕ್ಕೆ ಬೆಳೆದಿದ್ರೆ ಅದು ನಮ್ಮ ಬೆಂಗಳೂರು ಅಂತಕ್ಕಂಥದ್ದು ಹೆಮ್ಮೆ ಆಗ್ತದೆ. ಬಹುಶಃ ನಿಮಗೆ ಆಶ್ಚರ್ಯ ಕೂಡ ಆಗ್ತದೆ. ಯಾವುದೇ ಪಟ್ಟಣ ದೊಡ್ಡದಾಗಿ ಬೆಳಿಬೇಕಿರ್ತದೆ ಸಮುದ್ರ ತೀರದಲ್ಲಿರ್ಬೇಕು ಅಥವಾ ಹೊಳೆ ನದಿನಲ್ಲಿ ಇರ್ತಕ್ಕಂಥ ಊರುಗಳು. ಇದು ಯಾವ ಹೊಳೆ ಏನು ಇಲ್ಲದೇ ಇದು ಒಂದು ಅದ್ಭುತವಾದ ಕಲ್ಪನೆ ಇಟ್ಕೊಂಡು ಮಾಡ್ತಕ್ಕಂಥ ಕೆಂಪೇಗೌಡನ ಒಂದು ಕನಸು ಇವತ್ತು ಬೆಂಗಳೂರಿನಲ್ಲಿ ಪ್ರಪಂಚದ ಒಂದು ಅತಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಬೆಂಗಳೂರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಪ್ರಪಂಚದಲ್ಲಿ ಸುಮಾರು 16 ನಗರಗಳಲ್ಲಿ ಕೂಡ ಬೆಂಗಳೂರು ಹೊಂದುವಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಮತ್ತು ಕೆಂಪೇಗೌಡರವರ ತ್ಯಾಗ, ಅವ್ರು ಮಾಡುವಂತಹ ಒಂದು ಬೆಳೆದಂತ ಕನಸು ಬೆಂಗಳೂರು ಇವತ್ತು ಕರ್ನಾಟಕಕ್ಕೆ ಒಂದು ಹೆಸರು ಬರಬೇಕಂದ್ರೆ ಬೆಂಗಳೂರು ಅಂತಕ್ಕಂಥದ್ದನ್ನ ನಾವು ಯಾರು ಮರಿಬಾರದು. ಬಹುಶಃ ಬೆಂಗಳೂರು ಒಂದು ಅದ್ಭುತವಾದ ಆಗ್ಬೇಕಂದ್ರೆ ಕೆಂಪೇಗೌಡರ ಮಹಾನ್ ಆ ವ್ಯಕ್ತಿತ್ವ, ಅದನ್ನ ಪ್ರೇರಣೆಯಿಂದ ಬೆಂಗಳೂರು ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಕೆಂಪೇಗೌಡರ ಜೀವನ ಚರಿತ್ರೆ ಪುಸ್ತಕ ಮತ್ತು ಗಿಡ ನೀಡಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸೌಮ್ಯ, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ರಾಜೇಶ್, ಕೃಷಿ ಸಹಾಯಕ ನಿರ್ದೇಶಕಿ ಕವಿತಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ವೆಂಕಟೇಶ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕುಮಾರ್, ಮಹಿಳಾ ಒಕ್ಕಲಿಗ ಸಂಘದ ಅಧ್ಯಕ್ಷಿ ರಶ್ಮಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸೇಗೌಡ, ಹಿಂದುವಳಿ ವರ್ಗಗಳ ತಾಲೂಕು ಅಧ್ಯಕ್ಷ ಕೃಷ್ಣೇಗೌಡ ಮತ್ತಿತರರು ಹಾಜರಿದ್ದರು. ಹೊಳೆನರಸೀಪುರ ತಾಲೂಕು ಕಚೇರಿ ಆವರಣದಲ್ಲಿ ಇಂದು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅತ್ಯಂತ ಶ್ರದ್ಧಾಭಕ್ತಿ ಹಾಗೂ ಸಡಗರದಿಂದ ಆಯೋಜಿಸಲಾಗಿತ್ತು. ತಾಲೂಕು ಕಚೇರಿ ಸಿಬ್ಬಂದಿ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ವೇಳೆ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಬಿಆರ್ ದೇವರಾಜ್ ಮಾತನಾಡಿ, ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಆಡಳಿತ ನಡೆಸಿದ ಮಾಗಡಿ ಕೆಂಪೇಗೌಡರು ಬೆಂಗಳೂರು ನಗರದ ನಿಜವಾದ ನಿರ್ಮಾತೃ. ಇವತ್ತು ಬೆಂಗಳೂರು ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಎಂದರೆ ಅದಕ್ಕೆ ಕೆಂಪೇಗೌಡರ ದೂರದೃಷ್ಟಿಗೆ ಕಾರಣ. ಎಲ್ಲ ಜನಾಂಗ ಹಾಗೂ ವರ್ಗಗಳ ಜನರ ಕಸುಬುಗಳನ್ನು ಆಧರಿಸಿ ನಗರವನ್ನು ನಿರ್ಮಿಸುವ ಮಹತ್ವಾಕಾಂಕ್ಷೆ ಅವರದ್ದಾಗಿತ್ತು. ನಗರದ ರಕ್ಷಣೆಗಾಗಿ 4 ದಿಕ್ಕುಗಳಲ್ಲಿ 4 ಗೋಪುರಗಳನ್ನು ನಿರ್ಮಿಸಿದ್ದಲ್ಲದೆ ಪ್ರತಿಯೊಂದು ವರ್ಗಕ್ಕೂ ಪ್ರತ್ಯೇಕ ವಾಣಿಜ್ಯ ಕೇಂದ್ರ ಸಿಗುವಂತೆ ವ್ಯವಸ್ಥೆ ಮಾಡಿದರು ಎಂದು ಹೇಳಿದರು. ಕೆಂಪೇಗೌಡರ 517ನೇ
ಜಯಂತಿಯನ್ನು ನಮ್ಮ ತಾಲೂಕು ಆಡಳಿತದ ವತಿಯಿಂದ ಆಚರಿಸ್ತಾ ಇದ್ದೇವೆ. ಮಾಗಡಿ ಕೆಂಪೇಗೌಡರು ಬೆಂಗಳೂರು ನಗರದ ನಿರ್ಮಾತೃ ಎಂದೇ ಹೆಸರಾದಂಥವರು. ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿ ಇದ್ದು ಬೆಂಗಳೂರು ನಗರದ ನಿರ್ಮಾಣದಲ್ಲಿ ಅವರ ಕೊಡುಗೆ ಅಪಾರ. ಎಲ್ಲ ಜನಾಂಗಗಳ, ಎಲ್ಲ ವರ್ಗಗಳ, ಎಲ್ಲ ಜನರ ಕಸುಬುಗಳನ್ನು ಆಧರಿಸಿ ನಗರವನ್ನು ನಿರ್ಮಾಣ ಮಾಡುವಂತಹ ಉದ್ದೇಶದಿಂದ 4 ಬೆಂಗಳೂರಿನ ಈಗ ಏನು ಇದೆ 4 ದಿಕ್ಕುಗಳಲ್ಲಿಯೂ ಕೂಡ 4 ಗೋಪುರಗಳನ್ನು ನಿರ್ಮಿಸಿ ಎಲ್ಲ ವರ್ಗದವರಿಗೆ ವಾಣಿಜ್ಯ ಕೇಂದ್ರವಾಗಿ ಮಾರ್ಪಡುವಂತೆ ಪ್ರತಿಯೊಂದು ವರ್ಗಕ್ಕೂ ಒಂದೊಂದು ವಾಣಿಜ್ಯ ಕೇಂದ್ರ ಒಂದೊಂದು ಏರಿಯಾದಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ. ಇವತ್ತು ಅದು ಬೆಂಗಳೂರು ಇವತ್ತು ವಿಶ್ವ ಮಾನ್ಯತೆಯನ್ನು ಪಡೆದಿದೆ ಅಂತ ಅಂದರೆ ಅದಕ್ಕೆ ಮಾನ್ಯ ಕೆಂಪೇಗೌಡರ ಕೊಡುಗೆ. ಕಾರ್ಯಕ್ರಮದಲ್ಲಿ ಎಚ್.ಎಸ್. ಪ್ರಭುಶಂಕರ್, ಲೋಕೇಶ್, ಬಿಆರ್ ದೇವರಾಜ್ ಹಾಗೂ ತಾಲೂಕು ಕಚೇರಿಯ ಸಿಬ್ಬಂದಿಗಳಾದ ನಾಗರತ್ನ, ಅಭಿಲಾಷ್, ಹರೀಶ್, ಪ್ರಸಾದ್, ಅವಿನಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಾಡಪ್ರಭು ಕೆಂಪೇಗೌಡರ 517ನೇ ವರ್ಷದ ಜಯಂತಿ ಅಂಗವಾಗಿ ಬೇಲೂರಿನಲ್ಲಿ ಕೆಂಪೇಗೌಡರ ಪುತ್ಥಳಿಗೆ ಶಾಸಕ ಎಚ್.ಕೆ. ಸುರೇಶ್ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಕೆಂಪೇಗೌಡರ ಸಾಧನೆ ಮತ್ತು ಕೊಡುಗೆಗಳನ್ನು ವಿವರಿಸಲು ಗಂಟೆಗಟ್ಟಲೆ ಸಮಯ ಬೇಕಾಗುತ್ತದೆ. ಬೆಂಗಳೂರು ಎಂದು ರಾಜ್ಯದ ಆರ್ಥಿಕ ಶಕ್ತಿಯಾಗಿ ಬೆಳೆದಿರುವುದಕ್ಕೆ ಅವರ ದೂರದೃಷ್ಟಿಗೆ ಕಾರಣವಾಗಿದೆ. ಜಗತ್ತು ಭಾರತವನ್ನ ನೋಡಿದರೆ ಭಾರತ ಕರ್ನಾಟಕವನ್ನ ನೋಡುತ್ತದೆ. ಅಂತಹ ಸಮೃದ್ಧ ರಾಜ್ಯದಲ್ಲಿ ಬದುಕುತ್ತಿರುವುದು ನಮ್ಮೆಲ್ಲರ ಭಾಗ್ಯ ಎಂದು ಹೇಳಿದರು. ವರ್ಷದ ಕೆಂಪೇಗೌಡ ಜಯಂತಿಯನ್ನು ಇವತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ವತಿಯಿಂದ ಸಾಂಕೇತಿಕವಾಗಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಬಹುಶಃ ಕೆಂಪೇಗೌಡರ ಬಗ್ಗೆ ಮಾತಾಡಲಿಕ್ಕೆ ಒಂದಲ್ಲ ಎರಡಲ್ಲ ಗಂಟೆಗಳ ಗಟ್ಟಲೆ ಬೇಕಾಗಿದೆ. ಹಾಗಾಗಿ ಮಾನ್ಯ ನಮ್ಮ ಪರಮ ಪೂಜ್ಯರಾದಂಥ ಬಾಲಗಂಗಾಧರ ಸ್ವಾಮೀಜಿಯವರ ಆಶೀರ್ವಾದದಿಂದ, ನಿರ್ಮಲಾನಂದ ಸ್ವಾಮೀಜಿಯವರ ಕೃಪಾ ಕಟಾಕ್ಷದಿಂದ, ಶಂಭುನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಿಂದ ಇದೇ 29ನೇ ತಾರೀಕು ಸೋಮವಾರ ಒಂದು ಬೃಹತ್ ಮೆರವಣಿಗೆಯ ಮೂಲಕ ಸಮಾಜದ ಕಟ್ಟಕಡೆಯ ಒಕ್ಕಲಿಗರು ಮತ್ತು ಇತರ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಮಾಡಬೇಕು. ಬಹುಶಃ ನನಗನ್ಸುತ್ತೆ ಕೆಂಪೇಗೌಡರು ಬೆಂಗಳೂರು ಇವತ್ತೇನಾದರೂ ಸಹ ಇಡೀ ಕರ್ನಾಟಕ ರಾಜ್ಯಕ್ಕೆ ಆರ್ಥಿಕ ಶಕ್ತಿಯನ್ನು ತುಂಬಿದಂಥ ಮಹಾನ್ ನಾಯಕ ಯಾರು ಅಂದರೆ ಅದು ಕೆಂಪೇಗೌಡ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಚಂದ್ರೇಗೌಡ, ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್, ಎಂಜೆ ನಿಶಾಂತ್, ಪುರಸಭೆ ಅಧ್ಯಕ್ಷ ಅಕ್ರಮ್ ಶರೀಫ್, ಎಆರ್ ಅಶೋಕ್, ಬಿಸಿ ಜಗದೀಶ್, ಪೈಂಟ್ ರವಿ, ಸಿದ್ದೇಗೌಡ, ಭಾರತೀಗೌಡ, ಲೋಹಿತ್, ಪುರಸಭೆ ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ, ಎಚ್ಎಂ ದಿನೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನವನ್ನು ಜೂನ್ 28ರ ಭಾನುವಾರದಂದು ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋ ಲಸಿಕೆ ನೀಡಲಾಗುತ್ತಿದ್ದು, ಪೋಷಕರು ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಲಸಿಕೆಯಿಂದ ವಂಚಿತರನ್ನಾಗಿಸಬಾರದು ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಾದ್ಯಂತ ಒಟ್ಟು 872 ಪಲ್ಸ್ ಪೋಲಿಯೋ ಬೂತ್ಗಳನ್ನು ತೆರೆಯಲಾಗಿದ್ದು, 1,05,536 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಉಪ ಆರೋಗ್ಯ ಕೇಂದ್ರಗಳು, ಅಂಗನವಾಡಿ ಕೇಂದ್ರಗಳು, ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಲಸಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು, ಆರೋಗ್ಯ ಇಲಾಖೆ ಸಂಬಂಧಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸ್ವಯಂ ಸೇವಕರು ಅಭಿಯಾನದಲ್ಲಿ ಭಾಗವಹಿಸಲಿದ್ದಾರೆ. ಅಭಿಯಾನದ ಮೊದಲ ದಿನವಾದ ಜೂನ್ 28ರಂದು ಎಲ್ಲ ಬೂತ್ಗಳಲ್ಲಿ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹನಿ ಹಾಕಲಾಗುತ್ತದೆ. ನಂತರ 2ನೇ ಮತ್ತು 3ನೇ ದಿನ ಗ್ರಾಮೀಣ ಪ್ರದೇಶಗಳಲ್ಲಿ, 4ನೇ ದಿನದವರೆಗೆ ನಗರ ಪ್ರದೇಶಗಳಲ್ಲಿ ಆರೋಗ್ಯ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಬೂತ್ಗೆ ಬರೆದ ಮಕ್ಕಳನ್ನು ಗುರುತಿಸಿ ಲಸಿಕೆ ನೀಡಲಿದ್ದಾರೆ. ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗದಂತೆ ವಿಶೇಷ ನಿಗಾ ವಹಿಸಲಾಗುತ್ತದೆ ಎಂದು ಹೇಳಿದರು. ಪ್ರತಿ ಬಾರಿ 2 ಹನಿಗಳು ಪೋಲಿಯೋ ವಿರುದ್ಧ ನಿರಂತರ ಗೆಲುವು ಎಂಬ ಘೋಷಣೆಯೊಂದಿಗೆ ಭಾರತ ಪೋಲಿಯೋ ಮುಕ್ತವಾಗಿದೆ. ಆದರೆ ಕೆಲವು ದೇಶಗಳಲ್ಲಿ ಪೋಲಿಯೋ ಕಾಣಿಸಿಕೊಂಡಿದ್ದು, ಇದು ನಮ್ಮ ಮಗುವಿನ ರಕ್ಷಣೆಯ ವಿಷಯದಲ್ಲಿ ನಾವು ಯಾವುದೇ ತಪ್ಪು ಮಾಡಬಾರದು ಎಂಬ ಎಚ್ಚರಿಕೆಯನ್ನು ನೀಡುತ್ತೆ. ಪ್ರತಿ ಬಾರಿ ಪೋಲಿಯೋ ಲಸಿಕೆ ಹಾಕಿಸಬೇಕು ಮತ್ತು ಪೋಲಿಯೋ ಮುಕ್ತ ದೇಶಕ್ಕಾಗಿ ನಮ್ಮ ಕೊಡುಗೆಯನ್ನು ನೀಡಬೇಕಾಗ್ತದೆ.
ಹಾಗಾಗಿ ಹಾಸನ ಜಿಲ್ಲಾಡಳಿತ ವತಿಯಿಂದ ಆರೋಗ್ಯ ಇಲಾಖೆ ನಮ್ಮ 28ನೇ ತಾರೀಕು ದಿನಾಂಕ 28ನೇ ತಾರೀಕು ಭಾನುವಾರ ನಮ್ಮ ಜಿಲ್ಲೆಯ ಆದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ತಮ್ಮ ಮಗು ಈಗ ಹುಟ್ಟಿದ ಮಗುವಿನಿಂದ ಹಿಡಿದು 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಡ್ರಾಪ್ಸನ್ನು ಲಸಿಕೆಯನ್ನು ಕಡ್ಡಾಯವಾಗಿ ಹಾಕಿಸಬೇಕು. ನಮ್ಮ ಸಮಾಜವನ್ನು, ನಮ್ಮ ಜಿಲ್ಲೆಯನ್ನು, ನಮ್ಮ ದೇಶವನ್ನು ಪೋಲಿಯೋ ಮುಕ್ತವನ್ನಾಗಿಸಲು ಸಹಕರಿಸಬೇಕು. ಅಲ್ಲದೆ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಈಗ ಆಲ್ರೆಡಿ 872 ಬೂತ್ಗಳನ್ನು ಸ್ಥಾಪಿಸಲಾಗಿದೆ. 28ನೇ ತಾರೀಕು ಬೂತ್ ಲೆವೆಲ್ ಪೋಲಿಯೋ ಕಾರ್ಯಕ್ರಮ ಇರ್ತದೆ. ಅದರ ನಂತರ 29-30 ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಮನೆಗೆ ಭೇಟಿಯನ್ನು ನೀಡಿ ಪೋಲಿಯೋ ಡ್ರಾಪ್ಸ್ಗಳನ್ನು ಹಾಕ್ತಾರೆ. ಹಾಗೆ ನಗರ ಪ್ರದೇಶಗಳಲ್ಲಿ 29ನೇ ತಾರೀಕು, 30ನೇ ತಾರೀಕು ಹಾಗೂ ಜುಲೈ 1ನೇ ತಾರೀಕು ಸಹ ಮನೆ ಮನೆಗೆ ಭೇಟಿಯನ್ನು ನೀಡ್ತಾರೆ. ಪ್ರತಿಯೊಂದು ಮಗುವಿಗೂ 2 ಹನಿ ಪೋಲಿಯೋ ಲಸಿಕೆ ನಮ್ಮ ಮಕ್ಕಳ ಆರೋಗ್ಯಕ್ಕಾಗಿ, ಅವರ ಭವಿಷ್ಯಕ್ಕಾಗಿ ತಮ್ಮೆಲ್ಲರ ಕೊಡುಗೆ ಅಪಾರ. ಧನ್ಯವಾದ. ಈಗ ಜಾಹೀರಾತು. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. The future belongs to those who prepare for it today. Jaya Techno School. Admissions now open. Welcome to a campus where smart classrooms, robotics labs, and AI-assisted learning make every day an adventure. Where coding, STEM, and 3D innovation workshops turn curious kids into confident creators. Our digital library, language labs, and experienced faculty ensure every child reaches their fullest potential. While our sports complex, arts wing, music rooms, and student wellness center make sure they thrive, not just survive. Your child's safety, always our priority. With 24/7 CCTV, GPS-tracked transport, and a fully secured campus. Jaya Techno School. Smart learning, safe campus, bright futures. Admissions are open. Seats are filling fast. Call today. Visit our campus. Secure your child's tomorrow. For more details, contact Jaya Techno School. KSRTC Layout, 60 feet road behind Central School, Alsikere Road, BT Koppal, Hassan. Mobile 9964984575, 94494000455. Website www.jayatechnoschool.in. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಚಿಕ್ಕಮಗಳೂರು ಶಾಖೆಗೆ 7ನೇ ವರ್ಷದ ಸಂಭ್ರಮಾಚರಣೆ. ಚಿಕ್ಕಮಗಳೂರಿನಲ್ಲಿ ಮೊದಲ ಬಾರಿಗೆ ಲೈವ್ ಕಿಚನ್, ಲೈವ್ ಸ್ವೀಟ್ಸ್ ಮೇಕಿಂಗ್, ಲೈವ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ಸಿಹಿಯ ವಿಳಾಸ. ಈ ವಿಶೇಷ ದಿನಕ್ಕೆ ಒಂದು ಸಿಹಿಯಾದ ಕೊಡುಗೆ. 1,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ 250 ಗ್ರಾಂ ಮೈಸೂರು ಪಾಕ್ ಉಚಿತ. ಈ ಆಫರ್ ಕೇವಲ ಜೂನ್ 5ರಂದು ಮಾತ್ರ. ಷರತ್ತುಗಳು ಅನ್ವಯ. ಜೂನ್ 7ರಂದು ಮಾವಿನ ಮೇಳ. ನಮ್ಮ ಲೈವ್ ಕಿಚನ್ ನಲ್ಲಿ ತಯಾರಾದ ಋತುವಿನ ಅತ್ಯುತ್ತಮ ಮಾವಿನ ಸಿಹಿಗಳು. ಷರತ್ತುಗಳು ಅನ್ವಯ. ಮೈಸೂರಿನ ಖ್ಯಾತಿ, ಚಿಕ್ಕಮಗಳೂರಿನ ಪ್ರೀತಿ. ವಿಳಾಸ MG ರಸ್ತೆ, ಆಪೋಸಿಟ್ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್, ಚಿಕ್ಕಮಗಳೂರು. ನಿಮ್ಮ ಅಮೂಲ್ಯ ಪ್ರೀತಿ ನಮ್ಮ ಯಶಸ್ಸಿನ ನಿಜವಾದ ಶಕ್ತಿ. ಸರ್ವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್
ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬೇಲೂರು ನಗರದ ಎಚ್ಡಿ ದೇವೇಗೌಡ ವೃತ್ತ ಸಮೀಪದ ಮೂಡಿಗೆರೆ ರಸ್ತೆಯ ಜೆಪಿ ನಗರದ ಬಾಲಕರ ಹಾಸ್ಟೆಲ್ಗೆ ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್ ರಾತ್ರಿ ದಿಢೀರ್ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿದರು. ಈ ವೇಳೆ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿರುವ ಹಲವು ಅವ್ಯವಸ್ಥೆಗಳ ಬಗ್ಗೆ ಶಾಸಕರ ಗಮನಕ್ಕೆ ತಂದರು. ಕುಡಿಯುವ ನೀರಿನ ವ್ಯವಸ್ಥೆ ವರ್ಷಗಳಿಂದ ಹಾಳಾಗಿದ್ದು, ಮಳೆಗಾಲದಲ್ಲಿ ಬಿಸಿ ನೀರಿಗಾಗಿ ಬಳಸುವ ವಿದ್ಯುತ್ ಗೀಸರ್ ಕೆಟ್ಟು ಕಾರ್ಯನಿರ್ವಹಿಸದಿರುವುದು, ಕೆಲ ಸಿಬ್ಬಂದಿ ವಿದ್ಯಾರ್ಥಿಗಳೊಂದಿಗೆ ಅವಾಚ್ಯ ಶಬ್ದಗಳಿಂದ ವರ್ತಿಸುತ್ತಿರುವ ಬಗ್ಗೆ ದೂರು ನೀಡಿದರು. ವಿದ್ಯಾರ್ಥಿಗಳ ಅಹವಾಲುಗಳನ್ನು ಆಲಿಸಿದ ಶಾಸಕ ಎಚ್.ಕೆ. ಸುರೇಶ್ ಅವರು ದೂರವಾಣಿ ಮೂಲಕ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಮಾತನಾಡಿ ಹಾಸ್ಟೆಲ್ನ ಅವ್ಯವಸ್ಥೆ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು. ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ಗೆ ಬರುವ ಮಕ್ಕಳನ್ನ ತಮ್ಮ ಮಕ್ಕಳಂತೆ ನೋಡಿಕೊಳ್ಳಬೇಕು. ಮೂಲಭೂತ ಸೌಲಭ್ಯಗಳಿಂದ ಯಾವುದೇ ವಿದ್ಯಾರ್ಥಿ ವಂಚಿತವಾಗಬಾರದು. ಹಾಸ್ಟೆಲ್ಗೆ ಅಗತ್ಯವಿರುವ ಎಲ್ಲ ಮೂಲಭೂತ ಸೌಲಭ್ಯಗಳ ಪಟ್ಟಿಯನ್ನು ತಕ್ಷಣ ಸಿದ್ಧಪಡಿಸಿ ಸಲ್ಲಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ಶಾಸಕರು ಹಾಸ್ಟೆಲ್ನ ಅಡಿಗೆ ಮನೆ, ಶೌಚಾಲಯ ಹಾಗೂ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಎಆರ್ ಅಶೋಕ್, ಸಮಾಜ ಸೇವಕ ನೂರ್ ಅಹಮದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರ ವಿರುದ್ಧ ದಾಖಲಾಗಿರುವ ಪ್ರಕರಣದ ತನಿಖೆ ಸಂಪೂರ್ಣ ನಿಷ್ಪಕ್ಷಪಾತವಾಗಿ ನಡೆಯಬೇಕು ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷ ಪರಮೇಶ್ ನವಿಲೆ ಆಗ್ರಹಿಸಿದರು. ಸರಳ ಸಜ್ಜನಿಕೆಯ ವ್ಯಕ್ತಿ ಬೇಲೂರಿನ ಮಾಜಿ ಶಾಸಕರಾದ ಲಿಂಗೇಶ್ ಅವರು ಒಂದು ಪ್ರಕರಣದಲ್ಲಿ ಸಿಲುಕಿ ಇವತ್ತು ಕಸ್ಟಡಿನಲ್ಲಿದ್ದಾರೆ. ಆ ಪ್ರಕರಣದಲ್ಲಿ ನಿಜವಾಗ್ಲೂ ಅವರು ತಪ್ಪು ಮಾಡಿದ್ದಾರೋ ಇಲ್ಲವೋ ಅನ್ನೋದು ನಮ್ಮ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಆದರೂ ಕೂಡ ಅವರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೇಲೂರಿನ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು 5 ವರ್ಷ ಶಾಸಕರಾಗಿ ಕರ್ತವ್ಯ ನಿರ್ವಹಿಸುವಾಗ ಅವರು ತುಂಬ ಸಿಂಪಲ್ಲಾಗಿ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ನಡೆದುಕೊಂಡು ಬಂದಿರತಕ್ಕಂಥದ್ದು ನಮ್ಮೆಲ್ಲ ಸಮಾಜದವ್ರಿಗೂ ಎಲ್ಲರಿಗೂ ಎಲ್ಲ ಸಾರ್ವಜನಿಕರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೂ ಈ ಪ್ರಕರಣದಲ್ಲಿ ಸಿಲುಕಿ ಹಾಕಿರುವಾಗ ಯಾವ ರೀತಿ ಸಿಲುಕಿದ್ದಾರೆ, ಏನು ತಪ್ಪಾಗಿದೆ ಅನ್ನೋದನ್ನು ಪ್ರಕರಣದಲ್ಲೇ ಗೊತ್ತಾಗಬೇಕಾಗಿದೆ, ತನಿಖೆನಲ್ಲೇ ಗೊತ್ತಾಗಬೇಕಾಗಿದೆ. ಆದರೂ ಕೂಡ ಅವರು ಶಾಸಕರಾಗಿದ್ದಾಗ ಕರ್ತವ್ಯ ನಿರ್ವಹಿಸುವಾಗ ಅವರು ಬಗುರುಕುಂ ಕಮಿಟಿಯ ಅಧ್ಯಕ್ಷರಾಗಿ ಇದ್ದಾಗ ಅಲ್ಲಿರ್ತಕ್ಕಂಥ ಅರ್ಜಿಗಳು 53, 57ನಲ್ಲಿ ಬಂದಿರತಕ್ಕಂಥ ಭೂ ಮಂಜೂರಾತಿ ಅರ್ಜಿಗಳನ್ನು ವಿಲೇವಾರಿ ಮಾಡ್ತಕ್ಕಂಥದ್ದು ಅವರು ತಾಲೂಕಿನ ಬಗುರುಕುಂ ಕಮಿಟಿಯ ಅಧ್ಯಕ್ಷರಾಗಿ ಅವ್ರ ಕರ್ತವ್ಯ ಆಗಿರುತ್ತೆ. ಅದು ಅಧಿಕಾರಿಗಳಿಂದ ಲೋಪ ಆಗಿದೆಯೋ, ಆ ಫೈಲ್ ಬಂದಾಗ ಸಾರ್ವಜನಿಕರು ಜನಗಳು ಅರ್ಜಿಗಳನ್ನ ಕೊಡಬೇಕಾದ್ದು ಅವ್ರ ಕರ್ತವ್ಯ ಆಗಿರುತ್ತೆ. ಅದನ್ನು ಮಾಡಿರ್ತಾರೆ ಅಂತ ನಾವಾದರೂ ತಿಳ್ಕೊಂಡು ಈ ವಿಚಾರದಲ್ಲಿ ಲೋಪ ಅಧಿಕಾರಿಗಳಿಂದ ಆಗಿದೆಯೋ ಅಥವಾ ಇವರಿಂದ ಆಗಿದೆಯೋ ಇಲ್ಲ ಯಾವುದೇ ಇದ್ರೂ ಸತ್ಯಾಸತ್ಯತೆನ ಪ್ರಕರಣದಲ್ಲೇ ಅದು ತನಿಖೆಯಲ್ಲೇ ಬಯಲಾಗಬೇಕಾಗಿದೆ. ನಾವು ಅವರು ತಪ್ಪೇ ಮಾಡಿಲ್ಲ ಅನ್ನೋದಕ್ಕಿಂತ ಮುಂಚೆ ಆ ಪ್ರಕರಣದಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ವ್ಯಕ್ತಿಗೆ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಯಾವುದೇ ಶಿಕ್ಷೆ ಆಗಬಾರ್ದು, ಅವರು ತೇಜೋವಧೆ ಆಗಬಾರ್ದು, ಅವರ ಭವಿಷ್ಯ ಹಾಳಾಗಬಾರ್ದು, ಇದರಿಂದ ಅವ್ರಿಗೆ ಅವ್ರ ಸಂಸಾರಕ್ಕೆ ಅವ್ರ ಫ್ಯಾಮಿಲಿಗೆ ನೋವಾಗಬಾರ್ದು, ಆ ತಾಲೂಕಿನ ಅವರ ಅನುಯಾಯಿಗಳಿಗೆ ಇವ್ರಿಗೂ ಯಾವುದೇ ಧಕ್ಕೆ ಆಗಬಾರ್ದು. ಈ ಪ್ರಕರಣ ಅವ್ರಿಗೆ
ಪ್ರಕರಣದಲ್ಲಿ ಅವರು ಆದಷ್ಟು ಬೇಗ ತನಿಖೆ ಮುಗಿಸಿ, ನಿಷ್ಪಕ್ಷಪಾತವಾಗಿ ತನಿಖೆ ಮುಗಿಸಿ ಅವರು ಹೊರಬರಲಿ. ಪತ್ರಿಕಾಗೋಷ್ಠಿಯಲ್ಲಿ ಮಹಾಸಭೆಯ ಉಪಾಧ್ಯಕ್ಷರಾದ ಯತೀಶ್, ಗೀತಾ ಸ್ವಾಮಿ, ಜಿಲ್ಲಾ ಖಜಾಂಚಿ ಜಯಶಂಕರ್, ಜಿಲ್ಲಾ ನಿರ್ದೇಶಕ ಯೋಗೇಶ್, ಅರಕಲಗೂಡು ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಿವಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಮುಖಂಡ ಶ್ರೀಧರ್ ಗೌಡ ಅವರ 45ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಸಾರ್ವಜನಿಕರ ಸೇವೆಗಾಗಿ ಉಚಿತ ಆಂಬ್ಯುಲೆನ್ಸ್ ಅನ್ನು ಕೊಡುಗೆಯಾಗಿ ನೀಡಿದರು. ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಶ್ರೀಧರ್ ಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಸಾರ್ವಜನಿಕ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು ಮತ್ತು ಮಧುಶ್ರೀ ವೃದ್ಧಾಶ್ರಮದ ಹಿರಿಯ ನಾಗರಿಕರಿಗೆ ಬ್ರೆಡ್, ಹಾಲು, ಹಣ್ಣು ವಿತರಿಸಿ ನಂತರ ಪಟ್ಟಣದ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ತಾಯಿ ದೇವಸ್ಥಾನದ ಆವರಣದಲ್ಲಿ ಹುಟ್ಟುಹಬ್ಬದ ನೆನಪಿಗಾಗಿ ಸಾರ್ವಜನಿಕರ ತುರ್ತು ಪರಿಸ್ಥಿತಿಯ ಸೇವೆಗೆ ಸದಾಕಾಲವೂ ಮೀಸಲು ಇರುವಂತೆ ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸೋಮಶೇಖರ್, ರಾಜೇಗೌಡ, ಸ್ಥಳೀಯ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಗುರುಮೂರ್ತಿ, ಕಾಂಗ್ರೆಸ್ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಸುರೇಶ್, ಮುಖಂಡರಾದ ಸಲೀಂ, ವಕೀಲರಾದ ರಾಜೇಶ್, ನಾಗರಾಜ್, ಕಾಂಗ್ರೆಸ್ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಲಕ್ಷ್ಮೀ ಲಕ್ಷ್ಮಣ್ ಮತ್ತಿತರರು ಹಾಜರಿದ್ದರು. ಟೈಮ್ಸ್ ಪಿಯು ಕಾಲೇಜು ವತಿಯಿಂದ 2026-27ನೇ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ನವಾಗಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಾಸನ ನಗರದ ಸತ್ಯಮಂಗಲದ ಸಾಯಿರಾಮ್ ನಗರದಲ್ಲಿರುವ ಟೈಮ್ಸ್ ಪಿಯು ಕಾಲೇಜು ವತಿಯಿಂದ 2026-27ನೇ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ನವಾಗಮನ ಕಾರ್ಯಕ್ರಮವನ್ನು ಹಾಸನದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಟೈಮ್ಸ್ ಪಿಯು ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಸುರೇಂದ್ರ ಕುಮಾರ್ ಅವರು ವಹಿಸಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಸಂಜನಾ, ಡಾಕ್ಟರ್ ಗುರುಪ್ರಸಾದ್ ಹಾಗೂ ಹಾಸನದ ಪಾಠಶಾಲಾ ನೀಟ್ ಅಕಾಡೆಮಿಯ ಸಂಸ್ಥಾಪಕರಾದ ಡಾಕ್ಟರ್ ಸುನೀಲ್ ರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಮುಂದಿನ ಬದುಕಿನ ಬಗ್ಗೆ ಹಾಗೂ ವಿದ್ಯಾಭ್ಯಾಸದ ಬಗ್ಗೆ ಮಾಹಿತಿ ನೀಡಿ ಮಕ್ಕಳಲ್ಲಿ ಓದಿನ ಬಗ್ಗೆ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಟೈಮ್ಸ್ ಪಿಯು ಕಾಲೇಜಿನ ಕೋಆರ್ಡಿನೇಟರ್ ಎಸಿ ಸೋಮಶೇಖರ್, ಉಪನ್ಯಾಸಕ ವೃಂದ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಈಗಾಗಲೇ ಮೇಡಮ್ ಹೇಳ್ತಾ ಇದ್ರು, ಪ್ರೆಷರಲ್ಲಿ ಯಾರು ಓದಬೇಡಿ ಅಂತ ಹೇಳಿ. ಖಂಡಿತ ಮೇಡಮ್, ಮಕ್ಕಳಲ್ಲಿ ಪ್ರೆಷರ್ ಇಲ್ಲ. ಇವತ್ತು ಪ್ರೆಷರ್ ಇರೋದೇ ಅಪ್ಪ ಅಮ್ಮನಲ್ಲಿ. ಮಕ್ಕಳು ಯಾರೂ ಪ್ರೆಷರ್ ತಗೊಂಡು ಒಬ್ಬರು ಓದಲ್ಲ ಮೇಡಮ್, ಓದೋದೆಲ್ಲ ಅವ್ರ ಅಪ್ಪ ಅಮ್ಮನೇ. ಇಲ್ಲಿ ಮುಂದೆ ಕೂತಿದ್ದಾರೆ ಪಾಪ ನಮ್ಮ ಹಿರಿಯ ವಿದ್ಯಾರ್ಥಿಗಳು. ಈಗ ಸೆಕೆಂಡ್ ಪಿಯುನಲ್ಲಿ ನಮ್ಮ ಪಾಠಶಾಲೆಯಲ್ಲಿ ಅವ್ರು ಮಿನಿಮಮ್ 15 to 16 to 17 ಅವರ್ಸ್ ಎಲ್ಲ ಓದಿದ್ದಾರೆ. ಬಟ್ ಏನಾಗುತ್ತೆ ಗೊತ್ತಾ, ಇಲ್ಲಿ ನೀವು ವಿಷಯನ ಅರ್ಥ ಮಾಡ್ಕೊಳ್ದಲೇ ಓದೋ ಅಂಥದ್ದು. ಏನೋ ಅಪ್ಪ ಅಮ್ಮ ಕಳಿಸ್ತಾ ಇದ್ದಾರೆ, ಕಾಲೇಜಿಗೆ ಹೋಗಬೇಕು, ಬೆಳಗ್ಗೆ 8:30 ರಾತ್ರಿ 8:30 ಕಾಲೇಜ್ ಇರುತ್ತೆ, ಮನೆಗೆ ಬಂದು ಒಂದು 2 ಅವರ್ಸ್ ಓದಬೇಕು, ನೆಕ್ಸ್ಟ್ ಡೇ ಅದೇ ರೂಟೀನ್ ವರ್ಕ್ ಆಗ್ತಾ ಹೋಗ್ತದೆ. ಖಂಡಿತ ಅದಾಗಲ್ಲ ನೋಡಿ. ಈಗ ನನಗೂ ನಮ್ಮಪ್ಪ ನನ್ನನ್ನು ಡಾಕ್ಟರ್ ಮಾಡಿಸ್ಬೇಕು ಅಂತ ಆಸೆ ಇತ್ತು ಇನ್ ದ ಇಯರ್ 1992ನಲ್ಲಿ. ಆವಾಗ ನಮ್ಗೆ ಏನಾಯಿತು, ನಾವು ನಿಮ್ಮ ಥರನೇ ಕಷ್ಟಪಟ್ಟು ಓದಿದ್ರೂ ನನಗೆ ಆ ಸಿಗ್ನಿಲ್ಲ, ಅಷ್ಟೊಂದು ನಾವು ಏನೋ ಟ್ಯಾಲೆಂಟ್ ಏನು ಇರಲಿಲ್ಲ ಆ ಟೈಮಲ್ಲಿ. ಬಟ್ ನಾವು BSc ಮಾಡಿಕೊಂಡು MSc ಮಾಡಿಕೊಂಡು ನಂತರ ನಮಗೆ ಮನಸ್ಸಿಗೆ ಬಂದಿದ್ದು ನಾವ್ಯಾಕೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಮಾಡಬಾರ್ದು, ಯಾಕೆಂದರೆ ನಮ್ಮ ಕೈಲಿ ಆಗದನ್ನ ನಮ್ಮ ಮಕ್ಳ ಕೈಲಿ ನಾವು ಮಾಡಿಸ್ಬೇಕು ಅಂತ ಹೇಳಿ. ಈಗ ಸರಿಸುಮಾರು ನಮ್ಮ ವಿದ್ಯಾರ್ಥಿಗಳು ಕಳೆದ 25-30 ವರ್ಷದಲ್ಲಿ ಒಂದು 500-600 ಜನ ಡಾಕ್ಟರ್ಸ್ ಆಗಿದ್ದಾರೆ, ಲಕ್ಷಾಂತರ ಜನ ಇಂಜಿನಿಯರ್ಸ್ಗಳಾಗಿದ್ದಾರೆ ಬಿಡಿ, ಅವ್ರಿಗೇನು ನಾವು ಹೇಳಂಗೇ ಇಲ್ಲ. ಬಟ್ ಒಂದು ಖುಷಿ ಏನು ಗೊತ್ತಾ, ನಮ್ಮ ಕೈಲಿ ಆಗದನ್ನ ನಮ್ಮ ಮಕ್ಳ ಕೈಲಿ ನಾವು ರೆಡಿ ಮಾಡಿ ಆಚೆಗೆ ಬಿಟ್ಟಿರೋದೊಂದು ಖುಷಿ ಆಗ್ತಾ ಹೋಗ್ತದೆ. ಪ್ರತಿ ವರ್ಷ ನಮ್ಮಲ್ಲಿ ಮಕ್ಕಳುಗಳು 5-10 ಮಕ್ಕಳು ಮೆಡಿಕಲ್ನ ಮಾಡ್ತಾ ಹೋಗ್ತಾರೆ. ಈಗ ಅದಕ್ಕೆ ಕಳೆದ 2 ವರ್ಷಗಳಿಂದ ನಮ್ಮ ಡಾಕ್ಟರ್ ಸುನೀಲ್ ಕುಮಾರ್ ಅವರ ಒಂದು ಅಂಡರ್ ನಡೀತಾ ಇರುವಂತಹ ಒಂದು ಪಾಠಶಾಲಾ ನೀಟ್ ಅಕಾಡೆಮಿ. ಯಾಕೆಂದರೆ ನಮ್ಮಲ್ಲಿ ಏನಾಗುತ್ತೆ, ನಾವು ಅಕಾಡೆಮಿಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಹೋಗ್ತೀವಿ, ಎಲ್ಲೋ ಒಂದು ಕಡೆಗೆ ಈ ಕಾಂಪಿಟೇಟಿವ್ ಕೋಚಿಂಗ್ ಕಮ್ಮಿ ಆಗ್ತಾ ಹೋಗ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವೇನು ಮಾಡಿಕೊಂಡು ಈ ಪಾಠಶಾಲಾ ಜೊತೆ ನಾವು ಟೈಪ್ ಆಗಿದ್ದೀವಿ. ಈಗ ಸರ್ ಹೇಳ್ದಂಗೆ ಈ ವರ್ಷ ಇರುವಂತಹ ಸೆಕೆಂಡ್ ಇಯರ್ ಬ್ಯಾಚ್ನಲ್ಲಿ ತುಂಬ ಒಳ್ಳೆಯ ವಿದ್ಯಾರ್ಥಿಗಳಿದ್ದಾರೆ. ಯಾಕೆಂದರೆ ಅವರು ಪ್ರತಿದಿನ 2:30 to 7:30 ತನಕ ಕ್ಲಾಸ್ನ ರನ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಬರ್ತಾ ಅದು 8:30, 9:30, 10:30 ತನಕ ಆಗ್ತಾ ಹೋಗ್ತದೆ, ಸಂಡೇಸ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ನೀವೆಲ್ಲೂ ಸಮಯನ ವ್ಯರ್ಥ ಮಾಡದೆ ಆ ಕಡೆಗೆ ಗಮನವನ್ನು ಕೊಟ್ಟರೆ ಖಂಡಿತ ನೀವು ಅಂದ್ಕೊಂಡಿರುವಂತಹ ಗೋಲ್ನ ನೀವು ರೀಚ್ ಆಗ್ಬೋದು. ಯಾಕೆಂದರೆ
ಎಲ್ಲ ಈಗ ಇರುವಂತಹ 400 ವಿದ್ಯಾರ್ಥಿಗಳು ಡಾಕ್ಟರ್ ಆಗಕ್ಕಾಗಲ್ಲ, ಇಂಜಿನಿಯರ್ ಆಗಕ್ಕಾಗಲ್ಲ. ನಾನು ಅದನ್ನೇ ಹೇಳ್ತೀನಿ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನಗೂ ಮಗ ಇದ್ದಾನೆ, ನಾನು ಯಾವುದೇ ಕಾರಣಕ್ಕೂ ಡಾಕ್ಟರ್ನೂ ಮಾಡಿಸಲ್ಲ, ಇಂಜಿನಿಯರ್ ಮಾಡಿಸಲ್ಲ ಅಂತ ಹೇಳಿ. ನಾನು ಇನ್ನೂ ಸ್ಟೇಜ್ ಮೇಲೆ ಹೋಗ್ತಾನೆ ಹೇಳ್ತಿರ್ತೀನಿ, ನಾನು ಯಾವಾಗಲೂ ಆ ಸವಾಸನೆ ಬೇಡ ಅಂತ ಹೇಳ್ತೀನಿ. ಏನಕ್ಕೆ ನಾನು ಹೇಳ್ತೀನಿ ಅಂದರೆ, ನೀವು ಅಂದ್ಕೊಂಡಿದ್ದೀರಾ ಇರೋದು 2 ಫೀಲ್ಡ್ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. 200ರಿಂದ 300 ತರಹದ ಫೀಲ್ಡ್ಗಳಿದೆ. ನೀವು ಸೆಲೆಕ್ಟ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ಇಲ್ಲೇನಾಗಿದೆ ಗೊತ್ತಾ, ಹಾಸನ ಚಿಕ್ಕ ಸಿಟಿ, ಅಕ್ಕಪಕ್ಕದವರೆಲ್ಲ ಮಕ್ಕಳೆಲ್ಲ ಅವ್ರು ಡಾಕ್ಟರ್ ಇಂಜಿನಿಯರ್ ಮಾಡಿರ್ತಾರೆ. ನಿಮ್ಮ ಅಮ್ಮ ಅಪ್ಪನಕ್ಕಿಂತ ಅಮ್ಮ ಇಲ್ಲ ನನ್ನ ಮಗನೂ ಡಾಕ್ಟರ್ ಆಗಬೇಕು, ನನ್ನ ಮಗಳು ಡಾಕ್ಟರ್ ಆಗಬೇಕು ಅನ್ನೋದು ಅವರ ಕನಸು. ಯಾಕೆಂದರೆ ಪಕ್ಕದ ಮನೆಯವರಿಗೋಸ್ಕರ ನಿಮ್ಮ ಮಕ್ಕಳು ಓದಿಸ್ತಿರ್ತಾರೆ. ಅದಲ್ಲ, ನಿಮಗೆ ಯಾವುದು ಇಷ್ಟ ಆ ಫೀಲ್ಡ್ಗೆ ಹೋಗಿ. ಯಾಕೆಂದರೆ ಮೊನ್ನೆ ಒಂದು ಪೇಪರ್ನಲ್ಲಿ ಓದ್ತಾ ಇದ್ದು, ಒಂದು ಹುಡುಗಿ ನೀಟ್ ಅಕಾಡೆಮಿನಲ್ಲಿ ನೀಟಿಗೆ ಪಾಪ ಅವಳಿಗೆ ಮೆಡಿಕಲ್ ಸಿಗ್ಲಿಲ್ಲ, ನೀಟ್ ಸ್ಕೋರ್ ಆಗಲಿಲ್ಲ, ಬಟ್ ಶಿ ಗಾಟ್ ಜಾಬ್ ಇನ್ ಅದರ್ ಫೀಲ್ಡ್. ಶಿ ಈಸ್ ಅರ್ನಿಂಗ್ 75 lakhs per year. ಹೌದಲ್ವೋ? ನೋಡಿ, ಆ ಥರ ಒಂದೊಂದು ಫೀಲ್ಡ್ಗಳು ಸಿಗ್ತಾ ಹೋಗ್ತದೆ, ಇಲ್ಲ ಅಂತ ಅಲ್ಲ. ಬಟ್ ನೀವು ಸೆಲೆಕ್ಟ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ಹಂಗಂತ ಹೇಳಿ ಏನು ಸರ್ ನೀವು ಸೈನ್ಸ್ ಕಾಲೇಜ್ ರನ್ ಮಾಡ್ತಾ ಇದ್ದೀರಾ, ಇಲ್ಲಿ ಡಾಕ್ಟರ್ ಇಂಜಿನಿಯರ್ಸ್ ಆಗಬೇಕು ಈ ಥರ ಹೇಳ್ತಿದ್ದೀರಾ ಅಂತಲ್ಲ. ಸೊ ಒಂದೇನೆಂದರೆ, ನಾವು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಎಫರ್ಟ್ನ ಹಾಕ್ಬೋದು. ಅದಕ್ಕಿಂತ ಬಿಟ್ಟು ಹೆಚ್ಚು ನೀವು ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಪ್ರೆಷರ್ ಇದೆಯಲ್ಲ, ಆ ಪ್ರೆಷರ್ನ ಹ್ಯಾಂಡಲ್ ಮಾಡೋ ಅಂಥದ್ದು ಬಹಳ ಕಷ್ಟ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಮಕ್ಕಳ, ಸೊ ನಮ್ಮ 2nd ಇಯರ್ ಮತ್ತು 1st ಇಯರ್ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನ ಸೆಲೆಕ್ಟ್ ಮಾಡಿಕೊಂಡು, ಯಾಕೆಂದರೆ ಎಲ್ಲ ಪಾಠ ಮಾಡ್ತಾರೆ, ಎಲ್ಲ ರನ್ ಮಾಡ್ತಾ ಹೋಗ್ತಾರೆ. ಬಟ್ ಟೈಮ್ಸ್ ಅಂತ ಬಂದಾಗ ನಮ್ಮಲ್ಲಿ ಇರುವಂಥದ್ದು ಮುಖ್ಯವಾಗಿ ಫಸ್ಟ್ ಬರುವಂಥದ್ದು ಡಿಸಿಪ್ಲಿನ್ ಪಾರ್ಟ್ ಬರ್ತಾ ಹೋಗ್ತದೆ. ನಂತರ ನಿಮ್ಮ ಅಕಾಡೆಮಿಕ್ ಪಾರ್ಟ್ ಬರ್ತಾ ಹೋಗ್ತದೆ. ಹೆಚ್ಚು ಡಿಸಿಪ್ಲಿನ್ನ ಎಲ್ಲಿ ನೀವು ಕಲಿತಾ ಹೋಗ್ತಿರೋ, ಆಟೋಮೆಟಿಕ್ ಆಗಿ ನಿಮ್ಮ ವಿದ್ಯೆ ನಿಮ್ಮ ತಲೆಗೆ ಹೋಗ್ತಾ ಹೋಗ್ತದೆ. ಯಾಕೆಂದರೆ ನಾನು ಇವಾಗ ನಿಮಗೆ ಹೊಡೆಯೋದು ಬಹಳ ಕಮ್ಮಿ. ಗುರುವನ್ನ ಕೇಳಿ ಅವಾಗ ಎಷ್ಟು ಹೊಡಿತಾ ಇದ್ದು ನಾನು ಅಂತಂದರೆ, ಇದೇ ಲೈನಲ್ಲಿ ನಾನು ಈ ಪಾರ್ಕಲ್ಲಿ ಕೂರ್ತಾ ಇದ್ದು, ಪಕ್ಕದೇ ಪಾರ್ಕ್ ಇದು, ಮಹಾರಾಜ ಪಾರ್ಕು, ಪಕ್ಕದೇ ಥಿಯೇಟ್ರು, ಅದು ಪಕ್ಕದ್ದು ಸಹ್ಯಾದ್ರಿ ಥಿಯೇಟ್ರು. ಸೊ ಅಂದರೆ ಆಗ ನಾನು ಯಂಗ್ಸ್ಟರು. ಆಗ ನನಗೆ ಒಂದು ಮನಸ್ಸನ್ನು ಅಂದರೆ ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಬಿಟ್ಟರೆ ನನ್ನ ಮನಸ್ಸಲ್ಲಿ ಇನ್ನೇನೂ ಇರಲಿಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಪಾಪ ಅವ್ರ ತಂದೆ ತಾಯಿ ಬಂದು ಹೇಳೋರು, ಸರ್ ನೀವು ಹೊಡೆಯೋದಕ್ಕೆ ರಾತ್ರಿ 2 ಗಂಟೆಯಲ್ಲಿ ಎದ್ದಿ ಸರ್, ಅವ್ನ ಕಂದ್ರಿಕೆಯಲ್ಲಿ ಹೊಡಿಬೇಡಿ ಸರ್ ಅಂತ ಹೇಳ್ತಾ ಇರ್ತಾನೆ ಅಂತ. ಯಾಕೆಂದರೆ ನಾನು ಅಷ್ಟು ಆರೋಗ್ಯಕ್ಕೆ ಬಿಹೇವ್ ಮಾಡ್ತಿದ್ದ ವ್ಯಕ್ತಿ ಇವತ್ತು ನಿಮಗಿದ್ದೀನಲ್ಲ ಇವಾಗ, ಅದನ್ನು 1% ನಾನಿಲ್ಲ ಇವಾಗ. ಅದಕ್ಕೆ ವಿದ್ಯಾರ್ಥಿಗಳು ನೀವು ಹಾಗಾಗಿರೋದು ಖಂಡಿತ. ಯಾಕೆಂದರೆ ಅವರ ಬ್ಯಾಚ್ನಲ್ಲಿ, ಗುರು ಬ್ಯಾಚ್ನಲ್ಲಿ ಒಂದು 2 ರಿಂದ 3 ಜನ ವಿದ್ಯಾರ್ಥಿಗಳು ಅವತ್ತಿನ ಕಾಲದಲ್ಲಿ ಆ ಮೆಡಿಕಲ್ನ ಸೇರಿಕೊಂಡ್ರು. ನಂತರ ಬರ್ತಾ ಬರ್ತಾ ಆ ಬ್ಯಾಚ್ನಲ್ಲಿ ಒಂದು 4, 5, 6 ಜನ ಮೆಡಿಕಲ್ನ ಕ್ಲಿಯರ್ ಮಾಡ್ತಾ ಬಂದರು. ಸೊ ಬಟ್ ಏನಾಗುತ್ತೆ ಇಲ್ಲಿ ಸಮಾಜದಲ್ಲಿ ಅಂದಾಗ, ಸೊ ಪೇರೆಂಟ್ಸ್ಗಳ ಮನಸ್ಥಿತಿನೂ ಹಾಗೆ ಇರ್ತಾ ಹೋಗ್ತಾರೆ. ಹಾಗಾಗಿ ನೀವು ಹೆಚ್ಚು ಪ್ರೆಷರ್ಗೆ ಒಳಗಾಗದೆ, ಸೊ ಯಾರಿಗೆ ನೀಟನ್ನು ಮಾಡಲೇಬೇಕು ಅಂತ ಒಂದು ಮನಸ್ಥಿತಿ ಇದೆಯಲ್ಲ, ಸೊ ಹಾಗಾಗಿ ಅವರಿಗೋಸ್ಕರನೇ ನಮ್ಮ ಪಾಠಶಾಲೆ ಇದೆ. ಖಂಡಿತ ಅವರು ನಮ್ಮ ಆತ್ಮೀಯ ಸ್ನೇಹಿತರು. ಅವರು ತುಂಬ ಕಷ್ಟಪಟ್ಟು ಅವರ ಒಂದು ಎಲ್ಲ ಥರದನ್ನು ಸ್ಯಾಕ್ರಿಫೈಸ್ ಮಾಡಿ ವಿದ್ಯಾರ್ಥಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಒಂದೇ ಒಂದು ತಿಳ್ಕೊಳ್ಳಿ, ಇಲ್ಲಿರುವಂತಹ ನಾವು ಇಷ್ಟು ಜನ ಲೆಕ್ಚರರ್ಸು, ಇಷ್ಟು ಜನ ಪೇರೆಂಟ್ಸು ನಿಮ್ಮ ಏಳಿಗೆಗೋಸ್ಕರ ನಾವು ಕಷ್ಟಪಡ್ತಾ ಇರೋಂಥದ್ದು. It's one of the very special moment for me as well, because I was student under same Surendra Kumar sir, say what 17-18 years ago. I was one of the few people who was sitting there. From there to come here, stand here and give speech for you guys, it feels very very special moment for me. ಇದು ನಿಮ್ಮ ಫ್ರೆಶರ್ಸ್ ಪಾರ್ಟಿ. PUC ಅನ್ನೋದು ಯಾವುದೇ ಒಂದು ನಾರ್ಮಲ್ ಅಕಾಡೆಮಿಕ್ ಇಯರ್ ಅಲ್ಲ. ಇಟ್ಸ್ ಅ ಫೌಂಡೇಶನ್ ಫಾರ್ ಯುವರ್ ಫ್ಯೂಚರ್, ಫಾರ್ ಯುವರ್ ಡ್ರೀಮ್ಸ್. ನೀವೆಲ್ಲ ಹಲವಾರು ಡ್ರೀಮ್ಸ್ ಕಾಣ್ತಿರ್ಬೋದು. ಇರೋ ಕೆಲವರು ಲಾಯರ್ ಆಗಬೇಕು, ಸಿವಿಲ್ ಸರ್ವೆಂಟ್ ಆಗಬೇಕು, ಅಥವಾ ಡಾಕ್ಟರ್ಸ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಟೀಚರ್ಸ್ ಆಗಬೇಕು, ಏನೋ ಒಂದು ಅನ್ಕೊಂಡಿರ್ಬೋದು. ಅದನ್ನೆಲ್ಲ ಸಕ್ಸಸ್ಫುಲ್ ಮಾಡೋಕ್ಕೆ ನಿಮ್ಮ ಈ PUC ಒಂದು ಫೌಂಡೇಶನ್ ಥರ ಆ್ಯಕ್ಟ್ ಮಾಡುತ್ತೆ. ದಿಸ್ ಫೌಂಡೇಶನ್ ಹ್ಯಾಸ್ ಟು ಬಿ ಟೇಕನ್ ವೆರಿ ಸೀರಿಯಸ್ಲಿ. ಈ 2 ವರ್ಷ ನೀವೇನು ಇನ್ವೆಸ್ಟ್ ಮಾಡ್ತಿರೋ ಅದು ನಿಮ್ಮ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ಆ್ಯಂಡ್ ಬರೀ ಡ್ರೀಮ್ಸ್ ಕಾಣೋದ್ರಿಂದ ಅಷ್ಟೇ ಅಲ್ಲ, ಓನ್ಲಿ your wishes cannot make dreams come true. Your dedication, your passion and your continuous effort towards that dream makes you a successful human being. And ನಿಮ್ಮ PUC ಲಿ ಮಾರ್ಕ್ಸ್ ತೆಗಿಬೇಕು, ಒಳ್ಳೆ ಜಾಬಿಗೆ ಹೋಗಬೇಕು, ಅಷ್ಟು ಮಾತ್ರ ನಿಮ್ಮ ಉದ್ದೇಶ ಆಗಿರಬಾರ್ದು ಯಾವತ್ತು.
ಮಾರ್ಕ್ಸ್ ಇಂಪಾರ್ಟೆಂಟ್ ಆಫ್ ಕೋರ್ಸ್, ಬಟ್ ಮಾರ್ಕ್ಸ್ ಜೊತೆಗೆ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗೋದು ಸಹ ತುಂಬ ಇಂಪಾರ್ಟೆಂಟ್. ಹ್ಯುಮ್ಯಾನಿಟಿ, ಎಂಪತಿ, ಲೀಡರ್ಶಿಪ್ ಸ್ಕಿಲ್ಸ್ ಇದನ್ನೆಲ್ಲ ಸಹ ನೀವು ಇಲ್ಲಿ PUC ಯಲ್ಲಿ ಕಲಿಬೇಕಾಗ್ತದೆ. ನಾನು ಸುಮಾರು ಇಲ್ಲಿಗೆ ಬಂದು ಡಾಕ್ಟರ್ ಆಗಿ ನಿಂತು ಮಾತಾಡ್ತಿದ್ದೀನಿ ಅಂದ ತಕ್ಷಣ ಯಾವುದೇ ಫೇಲ್ಯೂರ್ ಅಥವಾ ಯಾವುದೇ ಚಾಲೆಂಜಸ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ ಅಲ್ಲ. ಸುರೇಂದ್ರ ಸರ್ ಹತ್ರ ತುಂಬಾ ಸಲ ಬಯಸ್ಕೊಂಡಿದ್ದೀನಿ. ಈಗ ಇಲ್ಲಿ ಬರುವಾಗ ಅನ್ಕೊಂಡೆ ಹಿಂಗ್ ಒಳಗ್ ಬರ್ತಾ ಇದ್ದೀನಿ, ಎದುರುಗಡೆ ಫಿಲಂ ಥಿಯೇಟರ್ಗೆ ಹೋಗಿ ಸುಮಾರು ಸಲ ಬಯಸ್ಕೊಂಡಿದ್ದೀನಿ ಸರ್ ಹತ್ರ. ಬಟ್ ಎಂಜಾಯ್ ಮಾಡಬಾರ್ದು PUC ಅಂತಲ್ಲ, ಅದ್ರ ಜೊತೆ ನೀವೇನು ಓದ್ತಾ ಇದ್ದೀರಾ, ನೀವು ಮುಂದೆ ಏನಾಗಬೇಕು ಅಂತ ಅನ್ಕೊಂಡಿದ್ದೀರಾ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಯಾವಾಗಲೂ ಹಾಳಾಗಬಾರ್ದು ಅಷ್ಟೇ. ಒಂದು ಡ್ರೀಮ್ ಇಟ್ಕೋಬೇಕು ಆ್ಯಂಡ್ ಆ ಡ್ರೀಮ್ ಸಕ್ಸಸ್ಫುಲ್ ಆಗೋಕ್ಕೆ ಏನೇನು ಸ್ಟೆಪ್ಸ್ ಬೇಕು, ಸ್ಮಾಲ್ ಸ್ಟೆಪ್ಸ್. ಯಾವತ್ತು ದೊಡ್ಡ ಡ್ರೀಮ್ ತಗೊಂಡು ದೊಡ್ಡ ಸ್ಟೆಪ್ ಇಡಬೇಕು ಅಂತ ಏನಿಲ್ಲ. ಕೀಪ್ ಅ ಡ್ರೀಮ್ ಆ್ಯಂಡ್ ಟೇಕ್ ಸ್ಮಾಲ್ ಸ್ಟೆಪ್ಸ್ ಟುವರ್ಡ್ಸ್ ದಟ್ ಅಷ್ಟೇ. ಒಂದು ಡ್ರೀಮ್ ಸಕ್ಸಸ್ ಮಾಡಕ್ಕೆ ಬೇಕಾಗಿರೋದು ಅಷ್ಟೇ. ಆ್ಯಂಡ್ ಡ್ರೀಮ್ಸ್ ಚೇಂಜ್ ಆಗುತ್ತೆ. ಈಗ ಫಸ್ಟ್ PUC ಯಾರೋ ಡಾಕ್ಟರ್ ಆಗಬೇಕು, ನಾನು ನೀಟಿಗೆ ಓದಬೇಕು ಅದು ಇದು ಅಂದ್ಕೊಂಡಿರ್ತಾರೆ. ಸೆಕೆಂಡ್ PUC ಬರ್ತಾ ಬರ್ತಾ ಡಾಕ್ಟರ್ ಬೇಡಪ್ಪ ಇಂಜಿನಿಯರ್ ಆಗಬೇಕು, ಎವ್ರಿಥಿಂಗ್ ಇಸ್ ಫೈನ್. ನಾನು 10th ಮುಗಿದ ಮೇಲೆ PUC ಮಾಡ್ತೀನಿ ಅಂತಾನೆ ಅನ್ಕೊಂಡಿರಲಿಲ್ಲ. ನಮ್ಮ ತಂದೆ ತಾಯಿ ಕರ್ಕೊಂಡೋಗಿ ನನ್ನ ITI ಥರದ್ದು ಯಾವುದೋ ಒಂದು ಕೋರ್ಸಿಗೆ ಸೇರಿಸ್ತಿದ್ರು. ಅದಾದ್ಮೇಲೆ ಸುರೇಂದ್ರ ಸರ್ ಫ್ರೆಂಡ್ ಒಬ್ರು ಪ್ರೀತಮ್ ಸರ್ ಅಂತ ಇದ್ರು. ನಾನು ಸ್ಟಡಿ ಸರ್ಟಿಫಿಕೇಟ್ ತರ್ಲಿಕ್ಕೆ ಹೋದಾಗ ಸ್ಕೂಲಲ್ಲಿ ಇಷ್ಟು ಒಳ್ಳೆ ಮಾರ್ಕ್ಸ್ ಬಂದು ನೀವು ಯಾಕೆ ITI ಅಥವಾ ಇಂಜಿನಿಯರಿಂಗ್ ನೋಡ್ತಾ ಇದ್ದೀರಾ, ಯಾಕೆ ಮೆಡಿಕಲ್ ಥಿಂಕ್ ಮಾಡಬಾರ್ದು, PCMB ಯಾಕೆ ಮಾಡಬಾರ್ದು ಅಂತ ಅವತ್ತಿನ ದಿನನೇ ಬಂದು ಸುರೇಂದ್ರ ಸರ್ ಅಂಡರ್ ಅಡ್ಮಿಟ್ ಮಾಡಿಸಿದ್ರು. ಚೆನ್ನಾಗಿ ಓದ್ತಾನೆ ಅನ್ನೋ ಹುಡುಗ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಯಾವುದೇ ಟ್ಯೂಷನ್ ಫೀಸ್ ತಗೊಳ್ದಲೆ ನನ್ನನ್ನು ನೀಟಾಗಿ ಓದಿಸಿ ಎನ್ಕರೇಜ್ ಮಾಡಿ, ಏನೇ ತುಂಟಾಟ ಮಾಡಿದ್ರು, ಕ್ಲಾಸ್ ಬಂಕ್ ಮಾಡಿದ್ರು, ಮತ್ತೆ ಕರ್ಕೊಬಂದು ಕ್ಲಾಸಲ್ಲಿ ಕೂರಿಸಿ ಓದ್ತೀಯ ನೀನು ಓದಪ್ಪ ಅಂತ ಹೇಳಿ ಚೆನ್ನಾಗಿ ಓದಿಸಿ CET ಒಳ್ಳೆ ರ್ಯಾಂಕ್ ಬರಂಗ್ ಮಾಡಿ ಮೆಡಿಕಲ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಮೆಡಿಕಲ್ ಇಷ್ಟ ಇರಲಿಲ್ಲ, ಇನ್ನೇನು ತಗೊಂಡ್ಮೇಲೆ ವಿಧಿ ಇಲ್ವಲ್ಲ ಅಂತ ಓದ್ತಾ ಇಂಟ್ರೆಸ್ಟ್ ಬರುತ್ತೆ ಎಲ್ಲರಿಗೂ. ಯಾವುದೇ ಒಂದು ಕೋರ್ಸಲ್ಲೂ ನನಗೆ ಇಂಟ್ರೆಸ್ಟೇ ಇಲ್ಲ, ನನಗೆ ಇಷ್ಟನೇ ಇಲ್ಲ ಅಂತ ಬಿಡೋ ಅವಶ್ಯಕತೆ ಇಲ್ಲ. ಒಂದು ಕೋರ್ಸ್ ತಗೊಂಡ್ಮೇಲೆ ಅದರಲ್ಲಿ ಕೆಲವೊಂದು ವಿಷಯಗಳು ನಿಮ್ಗೆ ಇಷ್ಟ ಆಗುವಂಥದ್ದು ಇರುತ್ತೆ, ಅದ್ರ ಮೇಲೆ ಫೋಕಸ್ ಮಾಡಿ. ಈಗ ಮೆಡಿಕಲ್ ತಗೊಂಡು ನಂಗೆ ಮೆಡಿಕಲ್ ಇಷ್ಟ ಇಲ್ಲ ಅಂದ ತಕ್ಷಣ ಮೆಡಿಕಲ್ ಬಿಡಲಿಲ್ಲ. ಮೆಡಿಕಲ್ ಓದುವಾಗ ನನಗೆ ಈ ಮೂಳೆ ವಿಭಾಗ ಆರ್ಥೋಪೆಡಿಕ್ಸ್ ಅಂತ ಏನಂತಾರೆ ಅದರಲ್ಲಿ ಇಂಟ್ರೆಸ್ಟ್ ಬಂತು, ಅದನ್ನು ಓದಿದೆ. ಆರ್ಥೋಪೆಡಿಕ್ಸ್ ಓದುವಾಗಲೂ ಅಷ್ಟೇ ಎಲ್ಲ ಆರ್ಥೋಪೆಡಿಕ್ಸ್ ಅಲ್ಲಿರೋ ಎಲ್ಲ ಸರ್ಜರೀಸ್ ನನಗೆ ಇಷ್ಟ ಆಗಲಿಲ್ಲ. ಅದರಲ್ಲಿ ಸ್ಪೋರ್ಟ್ಸ್ ಇಂಜುರಿ ಸರ್ಜರಿ ಅಥವಾ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಇಷ್ಟ ಆಯಿತು. ಸೊ ಮತ್ತೆ ಅದರಲ್ಲಿ ಓದಿದೆ ನಾನು. ಸೊ ಸ್ಪೋರ್ಟ್ಸ್ ಇಂಜುರಿ ಸರ್ಜನ್ ಮತ್ತು ರಿಪ್ಲೇಸ್ಮೆಂಟ್ ಸರ್ಜನ್ ಆಗಿದ್ದೀನಿ. ನಾನು ಮಾಡ್ತಿರೋ ಕೆಲಸ ನನಗೆ ಇಷ್ಟ ಆಗ್ತಿದೆ. ಅಟ್ ದ ಎಂಡ್ ಆಫ್ ದ ಡೇ ನೀವೇನು ಮಾಡ್ತೀರಾ ಮುಂದೆ ಅದು ನಿಮ್ಗೆ ಇಷ್ಟ ಆಗಬೇಕಷ್ಟೇ. ನೀವು ಇವಾಗ ಫಸ್ಟ್ PUC ಥಿಂಕ್ ಮಾಡಿದ್ನೇ ಆಗಬೇಕು ಅಂತ ಏನಿಲ್ಲ. 10 ವರ್ಷ 15 ವರ್ಷ ಬಿಟ್ಟು ನಾನು ಇವಾಗ 17-18 ವರ್ಷದ ಹಿಂದೆ ಏನಾಗಬೇಕು ಅಂದ್ಕೊಂಡಿದ್ದೆ ಅದಾಗಿಲ್ಲ. ಬಟ್ ಇವಾಗ ಏನಾಗಿದ್ದೀನಿ ಅದರಲ್ಲಂತೂ ಖುಷಿಯಾಗಿದ್ದೀನಿ. ದಟ್ಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಯು ಆಲ್. ಫಸ್ಟ್ ಇಯರ್ ಎಂಟರ್ ಆಗಿದ್ದೀರಾ, ಹೌ ಡು ಯು ಗೈಸ್ ಫೀಲಿಂಗ್? ಹೆದರಿಕೆ, ಪ್ರೆಷರ್, ಈಗ ನಾನು ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಇಲ್ಲ ಅಂದರೆ ಶುಡ್ ಐ ಗೋ ಫಾರ್ ಸಿವಿಲ್ ಸರ್ವಿಸ್? ಓಕೆ, ಅಮೌಂಟ್ ಸರ್ ಇಸ್ ಅ ನೀಟ್ ಕೋಚಿಂಗ್ ಅಕಾಡೆಮಿ ಅನ್ನೋ. ಈಗ ಇಷ್ಟು ಜನರಲ್ಲಿ ಡಾಕ್ಟರ್ಸ್ ಆಗಬೇಕು ಅಂತ ಇಷ್ಟ? ಕೈ ಎತ್ತಿ. ನಿಜ ಹೇಳ್ಬೇಕು, ಎತ್ತಿ ಪರವಾಗಿಲ್ಲ. ಯಾಕೆ ಗಂಡು ಮಕ್ಳಿಗೆ ಇಷ್ಟ ಇಲ್ವಾ? ನಾಟ್ ದಟ್. ಕಾರಣ ಆಲ್ಮೋಸ್ಟ್ 50%. ಯಾಕೆ ಅಂದರೆ ಇಂಡಿಯನ್ಸ್ಗೆ ಎರಡೇ ಆಪ್ಷನ್ನು, ಇಲ್ಲ ಇಂಜಿನಿಯರಿಂಗು ಇಲ್ಲ ಮೆಡಿಕಲ್ಲು ಅಷ್ಟೇ. ಯಾಕೆ ಕರೆಕ್ಟ್ ಅಲ್ವಾ? ಅಪ್ಪ ಅಮ್ಮ ಕೇಳಿದ್ರೆ ಏನಂತಾರೆ, ಇಲ್ಲ ಇಂಜಿನಿಯರಿಂಗ್ ಆಗು ಇಲ್ಲ ಮಕ್ಕಳಾಗು, ಬೇಡ ಇಂಜಿನಿಯರಿಂಗ್ ಬೇಡ. ಯಾಕೆ ಅಂದರೆ ಇದ್ರೂ ಈಗ ಇಂಜಿನಿಯರ್ಸ್ ಇದ್ದಾರೆ, ಸೇಮ್ ವೇ ಡಾಕ್ಟರ್ಸ್ ಕೂಡ ಆಗ್ತಿದ್ದಾರೆ. Okay, so you aiming for being a doctor is good, but what you should plan is just not being a doctor, being a good doctor. What do you mean by good doctor? Social service irbodu, ನೀವು ಮಾಡೋ patient treatment irbodu, ಎಲ್ಲಾದರೂ ಚೇಂಜ್ ಆಗುತ್ತೆ. See, doctor is just not doctor because ನಾನು ಹೇಳ್ಕೊಳ್ಳೋಕ್ಕೆ ನಮ್ಮ ಅಪ್ಪ ಅಮ್ಮ ನನ್ನ ಮಗಳು ಏನೋ ಡಾಕ್ಟರು, ನನ್ನ ಮಗ ಏನೋ ಡಾಕ್ಟರ್. ನೋ, ಯು ಶುಡ್ ಫೀಲ್ ಇಟ್. ನಿಮ್ಗಿರ್ಬೇಕು ನಾನು ಡಾಕ್ಟರ್ ಆಗಬೇಕು ಅಂತ ನಿಮ್ಗಿದ್ರೆ ಮಾತ್ರ ಯು ಗೋ ಫಾರ್ ಏಮ್ಸ್. ಆ್ಯಂಡ್ ದಿಸ್ ನೋ ನೆಸೆಸಿಟಿ. ಡಾಕ್ಟರ್ ಆಗಿಲ್ಲ ಅಂದ ತಕ್ಷಣ, ನೀಟರ್ ಸ್ಕೋರ್ ಬಂದಿಲ್ಲ ಅಂದ ತಕ್ಷಣ ದಿಸ್ ಅ ಲಾಟ್ ಆಫ್ ಆಪ್ಷನ್. ಆಂಟ್ರಪ್ರಿನರ್ಸ್ ಆಗ್ಬೋದು, ಆರ್ಕಿಟೆಕ್ಟ್ಸ್ ಆಗ್ಬೋದು, ದಿಸ್ ಲಾಟ್ ಆಫ್. ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸಸ್ ದೇ ಡೂಯಿಂಗ್ ಸೋ ಗ್ರೇಟ್, ದೇ ಎಜುಕೇಟಿಂಗ್ ಸೋ ಗ್ರೇಟ್. ದಿಸ್ ಅ ಲಾಟ್ ಆಫ್ ಆಪ್ಷನ್
for you youngsters. There's lot of option for you for Gen Zs ಆಯ್ತಾ. ಅದನ್ನ ಮೇಕ್ ಯೂಸ್ ಮಾಡ್ಕೊಳ್ಳಿ. ಬರೀ ಡಾಕ್ಟರ್ ಅಂತ ಹೋಗ್ಬೇಡಿ. There's lot of option. I suggest, I'm a doctor, yes. I'm a proud doctor, yes. But explore is, ನೀವು ನಮಗೆ ಆಪ್ಷನ್ಸ್ ಇರಲಿಲ್ಲ. ನಾನು ಇಷ್ಟಪಟ್ಟು ಮೆಡಿಕಲ್ ತಗೊಂಡಿದ್ದು. Yes, I'm very very happy for it. But being Gen Zs, ಪ್ಲೀಸ್ ನೀವು ಎಕ್ಸ್ಪ್ಲೋರ್ ಮಾಡಿ. ನಿಮ್ಗೆ ಏನೇನು ಆಪ್ಷನ್ಸ್ ಇದೆ ಅದನ್ನ ನೋಡಿ. ನಿಮ್ಮಲ್ಲಿ ಸುಮಾರು ಟ್ಯಾಲೆಂಟ್ಸ್ ಇರುತ್ತೆ. ಬೀಯಿಂಗ್ ನೀವು ಯು ಗೈಸ್ ಆರ್ ಸೋ ಗುಡ್ ಆನ್ ಸೋಷಿಯಲ್ ಮೀಡಿಯಾ. ಟ್ರೈ ಟು ಡೂ ದಟ್. ಎಜುಕೇಟ್ ಮಾಡಿ, ಅದನ್ನ ಇನ್ಫ್ಲೂಯೆನ್ಸ್ ಮಾಡಿ, ಅದೆಲ್ಲ ಮಾಡಿ. ಅದು ಬಿಟ್ಬಿಟ್ಟು ಬರೀ ಮೆಡಿಕಲ್ ಅಂತ ಹೋಗ್ಬಿಡಿ. ಆ್ಯಂಡ್ ಒನ್ ಥಿಂಗ್ ಆಯ್ತಾ, ಸರ್ ವಾಸ್ ಸೇಯಿಂಗ್ ಮೆಡಿಸಿನ್ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಕೇಪಬಿಲಿಟಿ ಅಂತ. ವೆನ್ ಯು ಆರ್ ಟ್ರೈಂಗ್ ಟು ಸ್ಟಡಿ ಇನ್ ಸಚ್ ಅ ವೇ ದಟ್ ನನಗೆ ಇದ್ರ ಮೇಲೆ ಮಾಡೋಕ್ಕಾಗಲ್ಲ, ನಾನು ಮಾಡೋದೇ ಇಷ್ಟು ಇಸ್ ಮೈ ಕೆಪಾಸಿಟಿ. ಆ್ಯಂಡ್ ನೆವರ್ ಎವರ್ ಫೀಲ್ ದಟ್ ನಾನು ಇನ್ನೊಂಚೂರು ಮಾಡ್ಬೋದಿತ್ತು ಅನ್ನೋದೇ ನಿಮ್ಮಲ್ಲಿ ಇರಬಾರ್ದು. ಯಾವಾಗಲೂ ಯು ಶುಡ್ ಬಿ ಲೈಕ್ ಇದು ನನ್ನ ಕೆಪಾಸಿಟಿ, ನಾನು ಮಾಡಿದ್ದೀನಿ. ಎಕ್ಸಾಂಪಲ್, ನಾನು ನೀನು ಪ್ರಿಪೇರ್ ಆಗಬೇಕಾದ್ರೆ ನಂದಿದ್ದು ಐ ಟು ಸ್ಟಡಿ ಫಾರ್ 16 hours per day. That was maximum. When I got a ranking of 500, when I got a ranking of 3000 in my NEET, mine was yes, I've done my best and I've got this, and I was very happy for it. And later God will take the path. So that's what I want to say. ನಿಮ್ಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಫಸ್ಟ್ PUC ಸೆಕೆಂಡ್ PUC ನೆಗ್ಲೆಕ್ಟ್ ಮಾಡಿ. ಸಿಕ್ಕಾಪಟ್ಟೆ ಚಂಚಲ ಮನಸ್ಸಿರುತ್ತೆ. ಕಷ್ಟಪಟ್ಟು ನೀವು ಡ್ರೀಮ್ ಮಾಡಿ. ವಾಟ್ ಯು ವಾಂಟ್ ಟು ಬಿಕಮ್, ಯು ಏಮ್ ಇಟ್ ಆ್ಯಂಡ್ ಯು ಪ್ರಿಪೇರ್ ಫಾರ್ ಇಟ್. ಆ್ಯಂಡ್ ಡೋಂಟ್ ಬಿ ಲೈಕ್ ಬರೀ ಇಂಜಿನಿಯರಿಂಗ್ ಎಲ್ಲ ಮೆಡಿಸಿನ್ ಮಾಡ್ತೀನಿ ಅಂತ. ಎಕ್ಸ್ಪ್ಲೋರ್ ದ ಪಾತ್, ಫಿಕ್ಸ್ ಫಾರ್ ಇಟ್ ಆ್ಯಂಡ್ ಗೋ ಫಾರ್ ಇಟ್. ವೆನ್ ಯು ಡೂ ಇಟ್ 100% ಯು ಗೋನ್ ಸಕ್ಸೀಡ್. ಇನ್ನು ಮಕ್ಕಳು ಸಿಕ್ಕಾಪಟ್ಟೆ ಚೇಂಜಸ್ ಇರುತ್ತೆ. ಸಿಕ್ಕಾಪಟ್ಟೆ ಈಗ ಹಾರ್ಮೋನಲ್ ಚೇಂಜಸ್ ನಡೀತಾ ಇರುತ್ತೆ. ಸಿಕ್ಕಾಪಟ್ಟೆ ಮೆಂಟಲ್ ಸ್ಟ್ರೆಸ್ ಇರುತ್ತೆ. ಸಿಕ್ಕಾಪಟ್ಟೆ ಫಿಸಿಕಲ್ ಸ್ಟ್ರೆಸ್ ಇರುತ್ತೆ. ಅದನ್ನೆಲ್ಲ ಕೂಡಿ ವೆನ್ ಯು ಗೋ ಅಹೆಡ್ ಆ್ಯಂಡ್ ವೆನ್ ಯು ಸ್ಟಡಿ ಆ್ಯಂಡ್ ವೆನ್ ಯು ಸಕ್ಸೀಡ್, ಯು ವಿಲ್ ನೋ ದ ಪಾತ್. ಮೈ ಥಿಂಗ್ ಇಸ್ ಏನು ಅಂದರೆ, ಈಗ ಸರ್ ಲಾಟ್ ಆಫ್ ಪ್ರೆಷರ್. ನೀವು ಕೇಳಿದ್ದೀರಾ, ಈಗ ನೀಟ್ ಪೋಸ್ಟ್ಪೋನ್ ಆಯಿತು, ಮಕ್ಕಳು ಸುಮಾರು ಜನ ಸೂಸೈಡ್ ಮಾಡಿಕೊಂಡು. ಯು ನೋ ವಾಟ್ ಇಸ್ ದ ರೀಸನ್? ಬಿಕಾಸ್ ಆಫ್ ದ ಪ್ರೆಷರ್. ನೀವು ಡಾಕ್ಟರ್ ಆಗಲೇಬೇಕು ಅನ್ನೋ ಪ್ರೆಷರ್. ನೋ, ದಟ್ಸ್ ನಾಟ್ ರಿಕ್ವೈರ್ಡ್. ನಿಮ್ಗೆ ಏನು ಇಷ್ಟ ಅದನ್ನ ಮಾಡಿ. ಬರೀ ಮೆಡಿಕಲ್ ಇಸ್ ನಾಟ್ ಲೈಫ್. ಯಾವಾಗ ನೀವು ಅಷ್ಟು ಸ್ಟ್ರೆಸ್ಫುಲ್ ಆಗ್ತಾರೆ, ಯು ವಿಲ್ ಎಂಡ್ ಅಪ್ ಇನ್ ಸೂಸೈಡ್. ಅದು ನಿಮ್ಮ ಮಕ್ಕಳು ಆಯ್ತಾ, ಬಿಕಾಸ್ ಯು ಗೈಸ್ ಆರ್ ವೆರಿ ವೀಕ್. ಟ್ರೈ ಟು ವಾಟ್ ಯು, ಇಲ್ಲ ಅಂದರೆ ಆಪ್ಷನ್ ಇದ್ದೇ ಇದೆ. ದಟ್ಸ್ ನಾಟ್ ದ ಎಂಡ್ ಆಫ್ ಲೈಫ್. 100% ಬೇರೆ ಆಪ್ಷನ್ಸ್ ಇದೆ. ಅದನ್ನ ಎಕ್ಸ್ಪ್ಲೋರ್ ಮಾಡಿ. ಯಾರು ನಿಮ್ಗೆ ಇಷ್ಟ ಅದನ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ವೆನ್ ಯು ರೀಡ್ ಇಟ್, ವೆನ್ ಯು ವಾಂಟ್ ಇಟ್, ಯು ಗೋನ್ ಗೆಟ್ ಇಟ್ ಆಯ್ತಾ. ಅದನ್ನ ದಟ್ ಶುಡ್ ಬಿ ಯೋರ್ ಏಮ್. ದಟ್ಸ್ ಇಟ್ ಐ ವಾಂಟ್ ಟು ಸೇ. ಚೆನ್ನಾಗಿ ಓದಿ, ಚೆನ್ನಾಗಿ ನಿಮ್ಮ ಅಪ್ಪ ಅಮ್ಮನ ಪ್ರೌಡ್ ಮಾಡಿ, ನಮ್ಮ ನೇಷನ್ನ ಪ್ರೌಡ್ ಮಾಡಿ, ನಮ್ಮ ಹಾಸನ್ನ ಪ್ರೌಡ್ ಮಾಡಿ ಆಯಿತಾ. ಬಿಕಮ್ ಈವನ್ ಮೋರ್ ಡಾಕ್ಟರ್ಸ್. ಬನ್ನಿ ನಮ್ಮ ಹತ್ರ. ಮುಂದೆ ನಮ್ಗೆ ಗೊತ್ತಾಗುತ್ತೆ, ಮೇಡಮ್ ನೀವು ಬಂದಿದ್ದೀರಿ ನಮ್ಮ ಟೈಮ್ಸ್ಗೆ, ನಾನೀಗ ಡಾಕ್ಟರ್ ಅಂತ ಹೇಳಿ ನಂಗೆ ಇನ್ನೂ ಖುಷಿ ಆಗುತ್ತೆ. ಎಷ್ಟು ಜನ ಆಗುತ್ತೆ, ಇಷ್ಟು ಜನದಲ್ಲಿ ಆದಷ್ಟು ಜನ ಡಾಕ್ಟರ್ಸ್ ಆಗಿ. ಬಟ್ ಡೋಂಟ್ ಬಿ ಲೈಕ್ ನಾನು ಡಾಕ್ಟರೇ ಆಗಬೇಕು ಅಂತ ಮಾಡೋಕೆ ಹೋಗ್ಬಿಡಿ, ಬಿಕಾಸ್ ಯು ಎಂಡ್ ಅಪ್ ಇನ್ ಪ್ರೆಷರ್. ಗಿವ್ ಯುವರ್ ಬೆಸ್ಟ್, ಗಿವ್ ಯುವರ್ ಬೆಸ್ಟ್. ದಟ್ ನಾನು ಇದ್ರ ಮೇಲೆ ಮಾಡೋಕ್ಕಾಗಲ್ಲ ಅಂತ. ಆ್ಯಂಡ್ ರೆಸ್ಟ್ ಗಾಡ್ ವಿಲ್ ಟೇಕ್ ಆ್ಯಂಡ್ ಯುವರ್ ಎಫರ್ಟ್ ವಿಲ್ ಟೇಕ್. ಥ್ಯಾಂಕ್ ಯು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾಧ್ಯಕ್ಷನಾಗಿ ಇಂತಹ ಕೀಳು ಮಟ್ಟದ ಯೋಚನೆ ಮಾಡುವುದಿಲ್ಲ. ಡಿಕೆಶಿ ಮತ್ತು ನನ್ನ ನಡುವೆ ಯಾವುದೇ ಆತ್ಮೀಯತೆ, ವ್ಯಾವಹಾರಿಕ ಸಂಬಂಧ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ. ರಾಮ ಮಂದಿರದಲ್ಲಿ ಅವ್ಯವಹಾರದಂತಹ ಘೋರ ಅಪಚಾರ ನಡೆಯಬಾರದಿತ್ತು. ನಡೆದದ್ದು ಸತ್ಯವಾದರೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ. ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ. ಕೆಂಪೇಗೌಡರ ದೂರದೃಷ್ಟಿ, ಆಡಳಿತ ಆದರ್ಶಗಳು ಯುವ ಜನತೆಗೆ ಪ್ರೇರಣೆಯಾಗಲಿ. ಸಂಸದ ಶ್ರೀ ಎಸ್ ಪಟೇಲ್ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.